ಹೆಚ್ಎ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ರಾಜ್ಯದಲ್ಲಿ ಏನೇ ಬದಲಾವಣೆಯಾದರೂ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಗೃಹ ಸಚಿವರಿಗೆ ಮುಂಬಡ್ತಿ ಸಿಕ್ಕಿದ್ರೆ ಸಂತೋಷ. ಪರಮೇಶ್ವರ್ ಪರ ಬ್ಯಾಟಿಂಗ್ ಬೆಸೆದ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ. ಕೇಶವನ ಅಂಗಳದಲ್ಲಿ ಮೈ ಬೀಸಿದ ಮೊಸರು ಕುಡಿಕೆ ಉತ್ಸವ. ತಾಲೂಕು ಯಾದವ ಸಂಘದಿಂದ ಮೊಸರು ಕುಡಿಕೆ ಉತ್ಸವ. ದೇವಾಲಯದಲ್ಲಿ ಬಾಳೆ ಕಂಬದಿಂದ ಸೆರೆಮನೆ ನಿರ್ಮಾಣ. ಕೃಷ್ಣ ಬಲರಾಮರಿಗೆ ತೊಟ್ಟಿಲು ಸೇವೆ ಜೋಗುಳ. ಸಾವಿರಾರು ಭಕ್ತರ ಆಗಮನ. ಎಂಟು ಬೀದಿಯಲ್ಲಿ ಉತ್ಸವ. ಸಾಮಾಜಿಕ ಸೇವಕ ಜೀವ ಮಹಂತಪ್ಪಗೆ ಮಿಡಿದ ಕಂಬನಿ. ಮಹಂತಪ್ಪ ನಿಧನಕ್ಕೆ ಹಲವರ ಸಂತಾಪ. ಸಚಿವರು, ಸಂಸದರು, ಶಾಸಕರು, ವಿವಿಧ ಸಂಘಟನೆಯ ಮುಖಂಡರು ಭಾಗಿ. ಹುಟ್ಟೂರಲ್ಲಿ ಅಂತ್ಯಕ್ರಿಯೆ. ಜೆ ಪರಮೇಶ್ವರ್ ಅವರಿಗೆ ಮುಂಬಡ್ತಿ ಕೊಟ್ರೆ ತಪ್ಪಿಸಲು ನಮ್ಮಿಂದ ಸಾಧ್ಯನಾ? ಪರಮೇಶ್ವರ್ ಅವರಿಗೆ ಕೊಟ್ರೆ ಸಂತೋಷ ಎನ್ನುತ್ತಲೇ ಗೃಹ ಸಚಿವ ಪರಮೇಶ್ವರ್ ಪರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಬ್ಯಾಟ್ ಬೀಸಿದ್ರು. ಹಾಸನ ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷ ಎಂದರೆ ಹೈಕಮಾಂಡ್ ನೀಡಿದ ನಿರ್ದೇಶನ ಕೊಡುವ ಪಕ್ಷ. ಮುಂದಿನ ದಿನಗಳಲ್ಲಿ ಸಚಿವರಿಗೆ ಮುಂಬಡ್ತಿ ಮಾಡುವ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು. ಯಾರಿಗೆ ಬೇಕಾದರೂ ಮುಂಬಡ್ತಿ ಕೊಡಲಿ, ಈ ಬಗ್ಗೆ ನನ್ನ ತಕರಾರಿಲ್ಲ. ರಾಹುಲ್ ಗಾಂಧಿ ಅವರು ಜಿ ಪರಮೇಶ್ವರ್ ಅವರಿಗೆ ಮುಂಬಡ್ತಿ ಕೊಟ್ರೆ ಅದನ್ನು ತಪ್ಪಿಸಲು ನಮ್ಮಿಂದ ಸಾಧ್ಯನಾ? ಪರಮೇಶ್ವರ್ ಅವರಿಗೆ ಕೊಟ್ರೆ ಸಂತೋಷ ಎನ್ನುತ್ತಲೇ ಗೃಹ ಸಚಿವ ಪರಮೇಶ್ವರ್ ಪರ ಸಚಿವ ರಾಜಣ್ಣ ಬ್ಯಾಟ್ ಬೀಸಿದ್ದಲ್ಲದೆ ಮುಂಬಡ್ತಿ ವಿಚಾರವಾಗಿ ನಮ್ಮ ಹೋರಾಟ ಎಂದಿಗೂ ಇರುತ್ತದೆ ಎಂದರು. ಮುಂದೆ ಗಣೇಶನ ಹಬ್ಬ, ಈದ್ ಮಿಲಾದ್ ಹಬ್ಬ, ಹಾಸನಾಂಬೆ ಉತ್ಸವ ಕೂಡ ಬರುತ್ತಿದ್ದು, ಶಾಂತಿ ಸುವ್ಯವಸ್ಥೆ ಕಾಪಾಡಲು ಬಂದೋಬಸ್ತ್ ಮಾಡುವಂತೆ ಈ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಇನ್ನು ಹೇಮಾವತಿಗೆ ಬಾಗಿನ ಅರ್ಪಿಸುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಲಾಗಿದ್ದು, ಅವರು ಕೂಡ ಬರುವುದಾಗಿ ಹೇಳಿದ್ದು, ಅದಕ್ಕಾಗಿ ಬಾಗಿನ ಬಿಡಲು ಸ್ವಲ್ಪ ತಡವಾಗಿದೆ. ಇಲ್ಲವಾದರೆ ನಾನು ಮತ್ತು ಸಂಸದರು, ಮುಖಂಡರು ಯಾರು ಇರ್ತಾರೋ ಅವರನ್ನೇ ಕರೆದುಕೊಂಡು ಹೋಗಿ ಹೇಮಾವತಿ ಮತ್ತು ಏಗಜಿಗೆ ಬಾಗಿನ ಅರ್ಪಿಸಬಹುದಿತ್ತು. ಕೇಸ್ ಇರೋದ್ರಿಂದ ಮುಖ್ಯಮಂತ್ರಿಗಳು ಕೂಡ ಸ್ವಲ್ಪ ಟೆನ್ಷನ್ನಲ್ಲಿ ಇರೋದ್ರಿಂದ ತಡವಾಗಿದೆ. ನಾನು ಮತ್ತೊಮ್ಮೆ ಭೇಟಿ ನೀಡಿ ಒಂದು ದಿನಾಂಕ ನಿಗದಿ ಮಾಡ್ತೇನೆ ಎಂದರು. ಪ್ರಾಧಿಕಾರದ ಬಗ್ಗೆ ಶೀಘ್ರ ನಿರ್ಧಾರ ತೆಗೆದುಕೊಳ್ಳುವುದಾಗಿ ಹೇಳಿದ್ರು. ಮೋಡಾ ವಿಚಾರದಲ್ಲಿ ನಾನು ಕೂಡ 10 ವರ್ಷಗಳ ಕಾಲ ಪ್ರಾಕ್ಟೀಸ್ ಮಾಡಿದ್ದೇನೆ. ಈಗ ಪಿಟಿಷನಲ್ ಸಿದ್ದರಾಮಯ್ಯ, ಅಭಿಷೇಕ್ ಸಿಂಗ್ ಇರೋದ್ರಿಂದ ಅವರ ವಾದವನ್ನ ಮಂಡಿಸಿದ್ದಾರೆ. 4-5 ಜನ ಬೇರೆ ಅರ್ಜಿದಾರರ ವಕೀಲರು ಕೂಡ ಅವರ ಮನವಿಯನ್ನು ಹೈಕೋರ್ಟ್ ಮುಂದೆ ಗಮನ ಸೆಳೆಯುವ ಕೆಲಸ ಮಾಡಿದ್ದಾರೆ. ಇದು ಸಮಯ ಹೆಚ್ಚು ತೆಗೆದುಕೊಳ್ಳುತ್ತದೆ ಎಂದು ತಮ್ಮ ಅಭಿಪ್ರಾಯ ತಿಳಿಸಿದರು. ನಟ ದರ್ಶನ್ ಬಗ್ಗೆ ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಮಾತನಾಡಿ, ದರ್ಶನ್ ಒಬ್ಬ ರೋಲ್ ಮಾಡೆಲ್ ಆಗ್ತಾರ, ಒಳ್ಳೆ ಕಲಾವಿದ ಅನ್ನೋದನ್ನ ನಾವು ಕೂಡ ಒಪ್ತೇವೆ. ಆದ್ರೆ ಮಾಡಬಾರದನ್ನ ಮಾಡಿದ್ರೆ ಅವನನ್ನ ಒಪ್ಪಲಿಕ್ಕಾಗುತ್ತದೆಯೇ? ಅಂತಹವರ ವಿರುದ್ಧ ಕಾನೂನು ಕ್ರಮ ಜರುಗಿಸುತ್ತೇವೆ ಎಂದು ನಟ ದರ್ಶನ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಹೆಚ್ಎ ನ್ಯೂಸ್ ಹಾಸನ್. ನಮ್ಮ ಜಿಲ್ಲೆಯಲ್ಲಿ ಮುಂದೆ ಈಗಾಗಲೇ ಗಣಪತಿ ಉತ್ಸವ ಮತ್ತೆ ಈದ್ ಮಿಲಾದ್ ಹಬ್ಬಗಳು ಇವೆಲ್ಲ ಬರ್ತಾ ಇದ್ದಾವೆ. ಹಾಸನಾಂಬೆ ಉತ್ಸವದೆಲ್ಲ ಬರ್ತಾ ಇದೆ. ಅದಕ್ಕೆ SP ಅವ್ರನ್ನು ಕರೆದು ಅದ್ರ ಬಗ್ಗೆ ಎಲ್ಲ ಬಂದೋಬಸ್ತ್ ಮಾಡ್ತಕ್ಕಂಥದ್ದು, ಶಾಂತಿ ಸುವ್ಯವಸ್ಥೆ ಕಾಪಾಡ್ತಕ್ಕಂಥ ವಿಚಾರದಲ್ಲಿ ಚರ್ಚೆ ಮಾಡಿದ್ದೀವಿ. ಅದರ ನಂತರ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀವಿ. ಹೇಮಾವತಿಗೆ ಬಾಗಿನ ಅರ್ಪಿಸಲಿಕ್ಕೆ ಅವರು ಕೂಡ ಬರ್ತೀನಿ, ಸಮಯ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಸ್ವಲ್ಪ ತಡ ಆಗಿದೆ. ಇಲ್ಲಾಂದರೆ ನಾನು MP ಗಳು ಮತ್ತು ಸ್ಥಳೀಯ ಮುಖಂಡರುಗಳು ಯಾರು ಇರ್ತಾರೆ ಅವನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿಗೆ ಹೆಜ್ಜಿಗೆ ಎರಡಕ್ಕೂ ಕೂಡ ಗಂಗಾ ಪೂಜೆ ಬಾಗಿನ ಅರ್ಪಿಸಬಹುದಾಗಿತ್ತು. ನಾನು ಅವ್ರಿಗೆ ಮನವಿ ಮಾಡಿದ್ದೆ. ಮನವಿಗೆ ಅವ್ರು ಬರ್ತೀನಿ ಅಂತೇಳಿ ಅವ್ರು ಡೇಟ್ ಕೊಡ್ತೀನಪ್ಪ ಅಂತ ಹೇಳಿದ್ರು. ಈಗೇನೋ ನಾನು ಹೆಲಿಕಾಪ್ಟರ್ ಓಡೋದಿಲ್ಲ, ವೆದರ್ ಸರಿ ಇರೋದಿಲ್ಲ, ಅದಕ್ಕೋಸ್ಕರ ಬೈ ರೋಡೇ ಬರ್ತೀನಿ, ನಾನು ಸಮಯ ಕೊಡ್ತೀನಿ ಅಂತ ಹೇಳಿದರು. ಇವತ್ತು 29 ಕೇಸ್ ಇದೆಯಲ್ಲ, ಸ್ವಲ್ಪ ಅವರು ಆ ಕಡೆ ಟೆನ್ಷನಲ್ಲಿ ಇರ್ತಾರೆ. ಇವತ್ತು ಸಂಜೆ ಅಷ್ಟೊತ್ತಿಗೆ ನಾನು ಮತ್ತೆ ಅವ್ರನ್ನ ಭೇಟಿ ಮಾಡಿ ಒಂದು ಡೇಟ್ ನಿಗದಿ ಮಾಡಿ ಕರ್ಕೊಂಡ್ಬರ್ತೀನಿ. ವಿಶ್ವವಿಖ್ಯಾತ ಬೇಲೂರು ಚೆನ್ನಕೇಶವ ಸ್ವಾಮಿ ದೇಗುಲದ ಮುಂಭಾಗದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಮೊಸರು ಕುಡಿಕೆ ಒಡೆಯುವ ಸೇವೆಯನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಈ ಕುರಿತು ನಮ್ಮ ಪ್ರತಿನಿಧಿ ಗಣೇಶ್ ಅವರಿಂದ ವಿಶೇಷ ವರದಿ ಇಲ್ಲಿದೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಇಲ್ಲಿನ ತಾಲೂಕು ಯಾದವ ಸಂಘದಿಂದ ಮೊಸರು ಕುಡಿಕೆ ಹೊಡೆಯುವ ಉತ್ಸವ ಅಥವಾ ಕಂಸನ ತಲೆ ಒಡೆಯುವ ಕಂಸವದೆ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಪ್ರತಿ ವರ್ಷ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ವಿಶ್ವವಿಖ್ಯಾತ ಬೇಲೂರು ಚೆನ್ನಕೇಶವ ಸ್ವಾಮಿ ದೇಗುಲದಲ್ಲಿ ನಡೆಯುವ ಶ್ರೀಕೃಷ್ಣನ ಆರಾಧನೆ ವೈವಿಧ್ಯತೆಯಿಂದ ಕೂಡಿದೆ. ಮೊದಲ ದಿನ ಶ್ರೀಕೃಷ್ಣನನ್ನ ದೇವಕಿ ಯಶೋದೆ ಸಹಿತ ವೇಷವಾಹನದಲ್ಲಿ ಕೂರಿಸಿ ಪೂಜಾ ವಿಧಿಗಳನ್ನು ಮುಕ್ತಾಯವಾದ ಬಳಿಕ ಮರುದಿನ ದೇಗುಲದ ನವರಂಗದಲ್ಲಿ ಬಾಳೆಕಂಬದಿಂದ ಸೆರೆಮನೆಯನ್ನ ನಿರ್ಮಿಸಿ ಕೃಷ್ಣ ಬಲರಾಮರನ್ನ ತೊಟ್ಟಿಲು ಸೇವೆ ನಡೆಸುತ್ತಾರೆ. ಇನ್ನು ಸೆರೆಮನೆಯಿಂದ ವಸುದೇವನು ಗೋಕುಲಕ್ಕೆ ಹೊರಡುವ ಸಂದರ್ಭ ಬಂದ ಭಕ್ತರಿಗೆ ಪ್ರಸಾದ ವಿತರಿಸಲಾಗುತ್ತೆ. ಅಂದಿನ ಸಂಜೆ ಇಲ್ಲಿನ ಯಾದವ ಜನಾಂಗದ ಪ್ರಮುಖರ ನೇತೃತ್ವದಲ್ಲಿ ಚೆನ್ನಕೇಶವ ಸ್ವಾಮಿ ಮತ್ತು ಶ್ರೀಕೃಷ್ಣನ 8 ಬೀದಿಯಲ್ಲಿ ಅತ್ಯಂತ ವೈಭವದಿಂದ ಉತ್ಸವ ಆಚರಣೆ ಮಾಡುತ್ತಾರೆ. ಈ ಸಂದರ್ಭದಲ್ಲಿ ಪಟಾಕಿ ಸಿಡಿಸುತ್ತಾರೆ. ಬಳಿಕ ದೇಗುಲದ ಮುಂದೆ ಕುರುಂಜಿ ಮಂಟಪವನ್ನ ಸಾಂಕೇತಿಕವಾಗಿ ನಿರ್ಮಿಸಿ ಎತ್ತರದಲ್ಲಿ ಮೊಸರು, ಹಾಲು, ಬೆಣ್ಣೆ ಮತ್ತು ನವಧಾನ್ಯಗಳನ್ನ ತುಂಬಿ ಕಟ್ಟಲಾಗುತ್ತದೆ. ಇದನ್ನು ಕಂಸನ ತಲೆಯನ್ನ ಹೊಡೆಯುವುದು ಅಥವಾ ಕಂಸವದೆ ಎನ್ನಲಾಗುತ್ತದೆ.
ಕುರುಂಜಿ ಮಂಟಪದ ಬಳಿಗೆ ಉತ್ಸವ ಧಾವಿಸಿದಂತೆ 20ಕ್ಕೂ ಹೆಚ್ಚಿನ ಯುವಕರು ಕೃಷ್ಣ ಮತ್ತು ಚೆನ್ನಕೇಶವ ಸ್ವಾಮಿಗೆ ಘೋಷಣೆ ಹಾಕ್ತಾರೆ. ಮಂಟಪವನ್ನ ಪ್ರದಕ್ಷಿಣೆ ಹಾಕಿ ಒಬ್ಬರ ಮೇಲೊಬ್ಬರು ನಿಂತು ಎತ್ತರವಾದ ಮೊಸರು, ಹಾಲು, ಬೆಣ್ಣೆ ಮತ್ತು ನವಧಾನ್ಯಗಳ ಗಡಿಗೆಗೆ ಕೈ ಹಾಕಿ ಕುಡುಗೋಲಿನಿಂದ 5 ಗಡಿಗೆಗಳನ್ನು ಹೊಡೆಯುವ ದೃಶ್ಯ ನಿಜಕ್ಕೂ ಭಕ್ತರ ಸಂಭ್ರಮದಿಂದ ಆಚರಿಸುವ ಮೂಲಕ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಮಂಗಳದೊಂದಿಗೆ ಸಂಪನ್ನಗೊಳ್ಳುತ್ತದೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ತಾಲೂಕು ಯಾದವ ಸಂಘದಿಂದ ಶ್ರೀಕೃಷ್ಣ ವೇಷಭೂಷಣ ಹಾಕಿದ ಪುಟ್ಟ ಮಕ್ಕಳಿಗೆ ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಗುತ್ತದೆ. ಬಂದ ಸಾವಿರಾರು ಭಕ್ತರಿಗೆ ಪುಳಿಯೋಗರೆ ಪ್ರಸಾದವನ್ನು ವಿತರಿಸಲಾಗುತ್ತದೆ. ಈ ಎಲ್ಲಾ ಪೂಜಾ ಕಾರ್ಯವನ್ನು ದೇಗುಲದ ಅರ್ಚಕರಾದ ಶ್ರೀನಿವಾಸ ಸ್ವಾಮಿ ಭಟ್ಟರು ಮತ್ತು ನರಸಿಂಹ ಭಟ್ಟರು ಇನ್ನಿತರೆ ಆಗಮಿಕರು ನಡೆಸಿಕೊಟ್ಟರು. ತಾಲೂಕು ಯಾದವ ಸಂಘದ ಅಧ್ಯಕ್ಷ ರಮೇಶ್ ಮಾತನಾಡಿ, ತಾಲೂಕು ಯಾದವ ಸಂಘದಿಂದ ಕಳೆದ 10 ವರ್ಷದಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಮೊಸರು ಕುಡಿಕೆ ಹೊಡೆಯುವ ಉತ್ಸವ ಮತ್ತು ಪ್ರಸಾದ ವಿತರಣೆಯನ್ನ ಅತ್ಯಂತ ಭಕ್ತಿ ಭಾವದಿಂದ ನಡೆಸಿಕೊಂಡು ಬರುತ್ತಿದೆ. ಸರ್ವ ಭಕ್ತರು, ಇಲಾಖೆ ಅಧಿಕಾರಿಗಳು ಹೆಚ್ಚಿನ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ಆಚರಣೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ತಹಸೀಲ್ದಾರ್ ಎಂ ಮಮತಾ ಮಾತನಾಡಿ, ಯಾದವ ಕುಲ ಬಾಂಧವರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಶೇಷವಾಗಿ ಮೊಸರು ಕುಡಿಕೆ ಒಡೆಯುವ ಮೂಲಕ ಚೆನ್ನಕೇಶವ ಸ್ವಾಮಿ ಶ್ರೀಕೃಷ್ಣ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಮಹಾಭಾರತದ ಶ್ರೀಕೃಷ್ಣನ ಸಂದೇಶಗಳನ್ನು ಸಾರುವಂತಹ ವಿಶೇಷ ಕಂಸನ ವಧೆ ಸೇರಿದಂತೆ ಹಲವು ರೀತಿಯಲ್ಲಿ ಹಬ್ಬಗಳನ್ನು ಆಚರಿಸಿಕೊಂಡು ಬರುತ್ತಿದೆ. ಇಲ್ಲಿಯೂ ಸಹ ಕೇವಲ ಯಾದವ ಜನಾಂಗ ಮಾತ್ರವಲ್ಲದೆ ತಾಲೂಕಿನ ಸಮಸ್ತ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದು ಸಂತೋಷ ಎಂದರು. ಉಳಿದಂತೆ ಮೊಸರು ಕುಡಿಕೆ ಉತ್ಸವ ಕಾರ್ಯದಲ್ಲಿ ಬೇಲೂರು ತಹಸೀಲ್ದಾರ್ ಎಂ ಮಮತಾ, ದೇಗುಲ ಸಮಿತಿ ಅಧ್ಯಕ್ಷ ಡಾ ನಾರಾಯಣಸ್ವಾಮಿ ಮತ್ತು ಇಒ ಯೋಗೇಶ್, ಪುರಸಭಾ ಮಾಜಿ ಅಧ್ಯಕ್ಷ ಎಚ್ಎಂ ದಯಾನಂದ್, ಪುರಸಭಾ ಉಪಾಧ್ಯಕ್ಷೆ ಉಷಾ ಸತೀಶ್, ಸದಸ್ಯರಾದ ಶ್ರೀನಿವಾಸ್, ತಾಲೂಕು ಯಾದವ ಸಂಘದ ಅಧ್ಯಕ್ಷ ರಮೇಶ್, ಪದಾಧಿಕಾರಿಗಳಾದ ಎಸ್ಕೆ ನಾಗೇಶ್, ಬಿಸಿ ಆನಂದ್, ಪುರುಷೋತ್ತಮ್, ಆಡಿಟರ್ ಕೃಷ್ಣಮೂರ್ತಿ, ನಿವೃತ್ತ ತಹಸೀಲ್ದಾರ್ ಅಣ್ಣೇಗೌಡ ಹಾಗೂ ಸಮಸ್ತ ಸುರಾಪುರ ಗ್ರಾಮಸ್ಥರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆದು ಪುನೀತರಾದರು. ಎಚ್ಸಿಎನ್ ನ್ಯೂಸ್, ಬೇಲೂರು. ಪ್ರತಿ ವರ್ಷ ಶ್ರೀಕೃಷ್ಣ ಪರಮಾತ್ಮನ ಜನ್ಮದಿನ ಪ್ರಯುಕ್ತವಾಗಿ ಯಾದವ ಸಂಘದವರು ಮುಖಂಡರು ಈ ಕಾರ್ಯಕ್ರಮನ ತುಂಬ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಹೋಗ್ತಾರೆ. ವಿಶೇಷ ಕೂಡ ಸರ್ವ ಭಕ್ತಾದಿಗಳು ಕೂಡ ನಮ್ಮ ಕೃಷ್ಣನ ನೆನಪು ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ. ಕೇವಲ ನೆನಪು ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಭಗವದ್ಗೀತೆಯಲ್ಲಿ ಅವರು ಏನೆಲ್ಲ ಹೇಳಿದ್ದಾರೆ ಅದನ್ನು ನಮ್ಮ ಯುವ ಜನತೆಗೆ ನಾವು ತಲುಪಿಸೋ ಕೆಲಸ. ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಕೋರುತ್ತಾ ಈ ದಿನ ನಾವು ಪ್ರತಿ ವರ್ಷದಂತೆ ಪುರಾತನ ಕಾಲದಿಂದ ನಮ್ಮ ಸಮಾಜದಿಂದ ಹಾಗೂ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಶ್ರೀಕೃಷ್ಣ ಉತ್ಸವ ಮತ್ತು ಚೆನ್ನಕೇಶವ ಸ್ವಾಮಿ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಅದಕ್ಕೆ ಎಲ್ಲ ಭಕ್ತಾದಿಗಳ ಸಹಕಾರ ಹಾಗೂ ವಿಶೇಷವಾಗಿ ನಮ್ಮ ಸುರಾಪುರ ಗ್ರಾಮಸ್ಥರು ಮತ್ತು ಯಾದವ ಸಮಾಜದವರು ಹಾಗೂ ಎಲ್ಲ ಸಮಾಜದವರು ಕೂಡ ತುಂಬ ಸಹಕಾರ ನೀಡಿ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ನಡೆಸಲು ಸಹಕಾರ ನೀಡುತ್ತಾರೆ. ಎಲ್ಲರಿಗೂ ಕೂಡ ಸಹಕಾರ ನೀಡಲಿಕ್ಕೆ ವಂದನೆಗಳು. ಸಮಾಜ ಸೇವಕ, ವಾಲ್ಮೀಕಿ ಸಮುದಾಯದ ಹಿರಿಯ ಮುಖಂಡ, ವಿವಿಧ ಸಂಘಟನೆಗಳ ಹೋರಾಟಗಾರ, ವಿವಿಧ ಪಕ್ಷಗಳಲ್ಲಿ ಗುರುತಿಸಿಕೊಂಡಿದ್ದ ಸರಳಜೀವಿ ಜೀವು ಮಹಂತಪ್ಪ ಅವರು ಹೃದಯಾಘಾತದಿಂದ ನಿಧನರಾಗಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಸದರು, ಶಾಸಕರು, ಜಿಲ್ಲಾಧಿಕಾರಿಗಳು, ಎಸ್ಪಿ, ವಿವಿಧ ಸಂಘಟನೆ ಮುಖಂಡರು, ರಾಜಕಾರಣಿಗಳು ಆಗಮಿಸಿ ಅವರ ಅಂತಿಮ ದರ್ಶನ ಪಡೆದರು. ಬೆಂಗಳೂರಿನಲ್ಲಿ ಹೃದಯಾಘಾತವಾಗಿದ್ದು ಬುಧವಾರ ರಾತ್ರಿ ಹಾಸನ ನಗರದ ಕೃಷ್ಣನಗರದಲ್ಲಿರುವ ಅವರ ನಿವಾಸಕ್ಕೆ ಮೃತದೇಹವನ್ನು ತರಲಾಗಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಅವರು ಮೊದಲು ಅವರ ನಿವಾಸಕ್ಕೆ ತೆರಳಿ ಅಂತಿಮ ದರ್ಶನ ಪಡೆದರು. ನಂತರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಆವರಣಕ್ಕೆ ಅವರ ಮೃತದೇಹವನ್ನು ತಂದು ದರ್ಶನಕ್ಕಿಡಲಾಗಿತ್ತು. ಇದೇ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಮಾತನಾಡಿ, ಸಾಮಾಜಿಕ ಕಳಕಳಿ ಹೊಂದಿದಂತಹ ಮಹಂತಪ್ಪ ಆಕಸ್ಮಿಕವಾಗಿ ನಿಧನ ಹೊಂದಿದ್ದು ಅವರಿಗೆ ಗೌರವ ನೀಡಲು ಹಾಸನಕ್ಕೆ ಬಂದಿದ್ದೇನೆ. ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಎಂದರು. ಸಂಸದ ಶ್ರೇಯಸ್ ಎಂ ಪಟೇಲ್ ಮಾತನಾಡಿ, ಜಿಲ್ಲೆಗೆ ಒಂದು ಕರಾಳ ದಿನ ಎಂದು ಹೇಳಬಹುದು. ನಿನ್ನೆವರೆಗೂ ಓಡಾಡಿಕೊಂಡಿದ್ದಂತಹ ಜೀವು ಮಹಂತಪ್ಪ ಅವರು ಇಂದು ನಮ್ಮ ಜೊತೆ ಇಲ್ಲ. ಕಳೆದ ಚುನಾವಣೆಯಲ್ಲಿ ತಮ್ಮ ವಯಸ್ಸನ್ನು ನೋಡದೆ ಹಗಲಿರುಳು ಕೆಲಸ ಮಾಡಿದ್ದಾರೆ. ಅವರ ಬಗ್ಗೆ ಹೇಳೋದಕ್ಕೆ ತುಂಬಾ ಸಂಕಟವಾಗುತ್ತಿದೆ. ಅವರ ಕೊಡುಗೆ ಅಪಾರವಾಗಿದೆ. ಜಿಲ್ಲೆಯಲ್ಲಿ ಅವರು ಜಾತ್ಯತೀತವಾಗಿ ಹೋರಾಟ ಮಾಡಿದ್ದಾರೆ ಎಂದರು. ಅವರು ಯಾವತ್ತೂ ವೈಯಕ್ತಿಕ ಕೆಲಸಗಳಿಗಾಗಲಿ ಜಿಲ್ಲಾಧಿಕಾರಿಗಳ ಬಳಿ ಬಂದಿಲ್ಲ. ಸಾರ್ವಜನಿಕ ಮತ್ತು ಸಮಾಜದ ಕೆಲಸಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಅವರನ್ನು ನಾವು ಕಳೆದುಕೊಂಡಿರುವುದು ಸಮಾಜದಲ್ಲಿ ಉತ್ತಮ ವ್ಯಕ್ತಿಯನ್ನ ಕಳೆದುಕೊಂಡಂತಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅಂತಿಮ ದರ್ಶನ ಮಾಡಲು ಬಂದಾಗ ದುಃಖದಲ್ಲೇ ಹೇಳಿದ್ರು. ಸಚಿವರ ಜೊತೆ ಮಹಂತಪ್ಪನವರ ಒಡನಾಟ ತುಂಬಾಯಿತು. ಆ ದೇವರು ಅವರ ಪತ್ನಿ ಮಕ್ಕಳಿಗೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ಕೇಳಿಕೊಳ್ಳುತ್ತೇವೆ ಎಂದರು.
ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ಮಾತನಾಡುತ್ತಾ, ನನ್ನೊಂದಿಗೆ ಮಹಂತಪ್ಪ ಅವರ ಕಡೆ ಭೇಟಿ ಎಂದರೆ ಕೆಲ ದಿನಗಳ ಹಿಂದೆ ಸಂಜೆ ನಮ್ಮ ಕಚೇರಿಗೆ ಬಂದು ಎಸ್ಎಂ ಕೃಷ್ಣನಗರದಲ್ಲಿ ತುಂಬಾ ಕಳೆ ಬೆಳೆದಿದ್ದು ನೀವು ಕಮಿಷನರ್ಗೆ ಹೇಳಿ ಸ್ವಚ್ಛ ಮಾಡಿಸಿ ಎಂದಿದ್ರು. ಈ ಬಗ್ಗೆ ಕಮಿಷನರ್ಗೂ ಕರೆ ಮಾಡಿ ಹೇಳಲಾಗಿತ್ತು. ಮಹಂತಪ್ಪ ಅವರು ಅವರ ಸ್ವಂತ ಕೆಲಸಕ್ಕೆ ಯಾವತ್ತೂ ನಮ್ಮ ಬಳಿ ಬಂದಿಲ್ಲ. ಬಹಳ ನಗುಮುಖದವರು, ಯಾವಾಗಲೂ ನಗುತ್ತಲೇ ಮಾತನಾಡುತ್ತಿದ್ರು. ಇವರು ಕೈಗಾರಿಕಾ ಉದ್ಯಮಿಗಳಾಗಿದ್ದು ವರಮಹಾಲಕ್ಷ್ಮಿ ಪೂಜೆಗಾಗಿ ಅವರ ಮನೆಗೆ ನಮ್ಮನ್ನ ಕರೆಸಿದ್ರು. ಎಲ್ಲದರಲ್ಲೂ ಸ್ನೇಹಮಯ ಆಗಿದ್ರು. ಅವರ ಸಾವಿನ ವಿಚಾರ ಕೇಳಿ ನಂಬೋದಕ್ಕೆ ಆಗಲಿಲ್ಲ. ನಮ್ಮ ಜೀವ ಅಶಾಶ್ವತ ಎಂಬುದು ಮನುಷ್ಯನಿಗೆ ತಿಳಿಯಬೇಕು. ಅವರ ಸಾವು ನಮಗೆ ಅಪಾರ ನಷ್ಟವಾಗಿದೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಎಂದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಎಚ್ಎಲ್ ಮಲ್ಲೇಶ್ ಗೌಡ ಮಾತನಾಡಿ, ಮಹಂತಪ್ಪನವರು ಎಲ್ಲ ಜನಾಂಗದವರ ಜೊತೆ ಹೃದಯವಂತ ವ್ಯಕ್ತಿ. ಸಂಘಟನೆ, ಸಾಂಸ್ಕೃತಿಕ ಸೇರಿದಂತೆ ಎಲ್ಲ ರಂಗಕ್ಕೂ ತುಂಬಲಾರದ ನಷ್ಟವಾಗಿದೆ ಎಂದರು. ಹಾಸನ ತಾಲೂಕು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ನಿಕಟಪೂರ್ವ ಅಧ್ಯಕ್ಷರಾಗಿ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ. ಯಾವುದೇ ಕಾರ್ಯಕ್ರಮ ನಡೆದರೂ ಅವರು ಮುಂದೆ ನಿಂತು ನಡೆಸಿಕೊಡುತ್ತಿದ್ರು. ಅವರ ಅಗಲಿಕೆಯಿಂದ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿಯನ್ನ ಆ ಭಗವಂತ ಕರುಣಿಸಲಿ ಎಂದರು. ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಮಾಧ್ಯಮದೊಂದಿಗೆ ಮಾತನಾಡಿ, ಜೀವ ಮಹಂತಪ್ಪ ಅವರು ಎಂದು ನಮ್ಮ ಜೊತೆ ಇಲ್ಲ ಎಂದು ಹೇಳೋದಕ್ಕೆ ನೋವಾಗುತ್ತಿದೆ. ಅಶೋಕ ಹೋಟೆಲ್ಗೆ ಒಬ್ಬ ಕಾರ್ಮಿಕನಾಗಿ ಬಂದು ಸರಳ ಪ್ರೀತಿಯ ಸ್ನೇಹದಿಂದ ಜನರ ವಿಶ್ವಾಸ ಗಳಿಸಿದ್ರು. ಸಮಾಜದಲ್ಲಿ ಉತ್ತಮ ಕೆಲಸ ಮಾಡಿದ್ದಾರೆ. ಭಗವಂತ ಅವರ ಆತ್ಮಕ್ಕೆ ಶಾಂತಿ ನೀಡಲಿ ಎಂದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ, ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರಾದ ದೇವರಾಜೇಗೌಡ, ಪ್ರಸನ್ನಕುಮಾರ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ನಿಕಟಪೂರ್ವ ಅಧ್ಯಕ್ಷ ನಾಯಕರಹಳ್ಳಿ ಮಂಜೇಗೌಡ, ಮಾಜಿ ಗೌರವಾಧ್ಯಕ್ಷ ರವೀನಾ ಕಲಗೋಡು, ಗೌರವ ಕಾರ್ಯದರ್ಶಿ ಬಿಆರ್ ಬೊಮ್ಮೇಗೌಡ, ಕೋಶಾಧ್ಯಕ್ಷ ಜಯರಾಮ್, ಸಂಘಟನಾ ಕಾರ್ಯದರ್ಶಿ ಆರ್ಬಿ ಶಂಕರ್, ಹಾಸನ ತಾಲೂಕು ಅಧ್ಯಕ್ಷ ಮಮತೇಶ್, ಮುಂಜಾನೆ ಮಿತ್ರ ತಂಡದ ಅಧ್ಯಕ್ಷ ವೆಂಕಟೇಗೌಡ, ಜೈಭೀಮ್ ಆರ್ಮಿ ಸಂಘಟನೆ ಅಧ್ಯಕ್ಷ ರಾಜೇಶ್, ಕಲಾವಿದರ ಸಂಘದ ಅಧ್ಯಕ್ಷ ಕುಮಾರ್, ಕಲ್ಲಹಳ್ಳಿ ಹರೀಶ್, ಮಾಜಿ ಶಾಸಕ ಪ್ರೀತಂಜೇಗೌಡ, ಹಸಿರು ಭೂಮಿ ಪ್ರತಿಷ್ಠಾನದ ಸಂಸ್ಥಾಪಕ ಆರ್ಪಿ ವೆಂಕಟೇಶ್ ಮೂರ್ತಿ, ನಗರಸಭೆ ಮಾಜಿ ಅಧ್ಯಕ್ಷ ಎಚ್ಎಸ್ ಅನಿಲ್ ಕುಮಾರ್, ಪತ್ರಕರ್ತ ರಂಗಸ್ವಾಮಿ ಎಸ್ಡಿ, ಹೆತ್ತೂರು ನಾಗರಾಜ್, ಧರ್ಮೇಶ್, ಜಯರಾಮ್, ಕೆಟಿ ಜಯಶ್ರೀ, ಕೃಷ್ಣದಾಸ್, ಈರಪ್ಪ, ಅಂಬುಗ ಮಲ್ಲೇಶ್, ಕೆಎಂ ಶ್ರೀನಿವಾಸ್, ಟಿಆರ್ ವಿಜಯಕುಮಾರ್, ಗಂಗಾಧರ್ ಬಹುಜನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹೆಚ್ಐಎನ್ ನ್ಯೂಸ್ ಹಾಸನ್. ಭಾಳ ಮದುವೆಗಳಿದ್ದಾವೆ, ಬೇರೆ ಬೇರೆ ಅದಕ್ಕೋಸ್ಕರ. ಎಸ್ ಸರ್, ಇವತ್ತು ನಮ್ಮ ಸಾಮಾಜಿಕ ಕಳಕಳಿಯನ್ನು ಹೊಂದಿದ್ದಂಥ ಮಹಂತಪ್ಪ ಅಂತೇಳಿ ಒಬ್ಬರು, ಅವರು ಭಾಳ ಆಕಸ್ಮಿಕವಾಗಿ ನಿಧನ ಹೊಂದಿದ್ರು. ಅವರ ಒಂದು ಕಡೆಗೆ ಗೌರವ ಅರ್ಪಿಸೋಣ ಅಂತೇಳಿ ಬೆಳಿಗ್ಗೆನೇ ಬಂದೆ. ಬಹುಶಃ ನನ್ನೊಂದಿಗೆ ಕಡೆಯಬೇಟಿ, ಕಚೇರಿಯಲ್ಲಿ ನನ್ನೊಂದಿಗೆ ಕಡೆಯಬೇಟಿ ಅಂದ್ಕೊಂಡಿದ್ದೀನಿ. ಅವತ್ತು ಸಂಜೆ ಬಂದರು. ಅವರು ನೀಲಿ ಇದನ್ನು ಹಾಕ್ಕೊಂಡಿದ್ರು ಅವರು. ಇದು ಎಸ್ಎಂ ಕೃಷ್ಣನಗರದಲ್ಲಿ ತುಂಬ ಕಳೆ ಬೆಳ್ಕೊಂಡಿದೆ ಮೇಡಮ್. ತಾವು ಕಮಿಷನರ್ಗೆ ಹೇಳಿ, ಹೂಡಾ ಕಮಿಷನರ್ಗೆ ನಾವು ಅದೆಲ್ಲ ಸ್ವಚ್ಛ ಮಾಡಿಸ್ತೀವಿ ಅಂತ ಅಂದ್ಬಿಟ್ಟು ಬಂದಿದ್ದು. ಆಯಿತು ಮಹಂತಪ್ಪರೇ, ಕರೆಕ್ಟು, ನಿಮ್ಮ ಲೇಔಟಲ್ಲೆಲ್ಲ ಭಾಳಷ್ಟು ಸಮಸ್ಯೆಗಳಿದೆ ಅಂತ ಅಂದ್ಬಿಟ್ಟು ನೋಡಿದ್ದೀನಿ. ಅವ್ರಿಗೆ ಇದು ಮಾಡಿ ಕಮಿಷನರ್ಗೂ ಮಾತಾಡಿ ಕೊಟ್ಟೆ, ಬರ್ತಾರೆ ನೋಡಿ ಮಹಂತಪ್ಪವ್ರಿಗೂ, ಅದಕ್ಕೆ ನೀವು ಹೂಡಾ ಕಡೆಯಿಂದ ಸಹಾಯ ಮಾಡಿ. ಸೊ ಅದನ್ನೆಲ್ಲ ಏನು ಪಾರ್ಥೇನಿಯಮ್ಮು ಬೇರೆ ಬೇರೆ ಬೆಳ್ಕೊಂಡಿದೆ ಅದನ್ನೆಲ್ಲ ತೆರವುಗೊಳಿಸಿ ಅಂತ ಅಂದ್ಬಿಟ್ಟು ಹೇಳಿ, ಬಹುಶಃ ಲಾಸ್ಟ್ ನಾನು ಎದ್ದೋಗ್ತಾ ಇದ್ದೆ, ಅವಾಗ ಬಂದು ನಾನು ಓಡಾಡ್ಕೊಂಡಿದ್ದಂತಹ ಮಹಂತಪ್ಪಣ್ಣರವರು ಇವತ್ತು ನಮ್ಮ ಜೊತೆಗೆ ಇಲ್ಲ. ಯಾಕಂದರೆ ಇವತ್ತು ನಾನು ಚುನಾವಣೆ ಬಗ್ಗೆ ಮಾತಾಡಲೇಬೇಕಾಗ್ತದೆ. ಕಳೆದ ಚುನಾವಣೆಯಲ್ಲಿ ಹಗಲಿರುಳು ಅವರ ಒಂದು ವಯಸ್ಸು ನೋಡದೆ ಹಗಲಿರುಳು ಕೆಲಸ ಮಾಡಿದ್ರು. ತುಂಬ ಸಂಕಟ ಆಗ್ತದೆ ಇದನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ. ಅವರ ಒಂದು ಕೊಡುಗೆ ಅಪಾರವಾಗಿದೆ. ಆಮೇಲೆ ಜಾತ್ಯತೀತವಾಗಿ ಅವರ ಒಂದು ಹೋರಾಟ, ನಮ್ಮ ಜಿಲ್ಲಾಧಿಕಾರಿಗಳು ಎಲ್ಲ ಮಾತಾಡ್ತಿದ್ರು ಇವತ್ತು. ಅದಕ್ಕೆ ಬರೋಕ್ಕಿಂತ ಮುಂಚೆ ಯಾವತ್ತೂ ಅವರು ವೈಯಕ್ತಿಕ ಕೆಲಸಗಳಿಗೆ ಬಂದಿಲ್ಲ. ಯಾವುದಾದ್ರು ಸಾರ್ವಜನಿಕರ ಕೆಲಸ, ಸಮಾಜದ ಕೆಲಸಕ್ಕೆ ತುಂಬ ಒತ್ತು ಕೊಡ್ತಿದ್ರು ಅಂಥವನ್ನ ಕಳ್ಕೊಂಡಿರೋದು ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಒಂದು ಜೀವವನ್ನು ಕಳ್ಕೊಂಡಂಗಾಗಿದೆ. ಒಂದು ಏನಂತ ಹೇಳೋ ಅವ್ರನ್ನ ಒಂದು ಮುತ್ತು ಅಂತಲೇ ನಾನು ಬಣ್ಣಿಸ್ತೀನಿ. ಯಾಕಂತ ಹೇಳಿದ್ರೆ ತುಂಬ ಸಂಕಟ ಆಗ್ತದೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ತುಂಬ ಬೇಜಾರಲ್ಲೇ ಇವತ್ತಿಗೂ ಸಹ ಇದ್ದಾರೆ. ಯಾಕಂದರೆ ಅವ್ರಿಗೆ ತುಂಬ ಒಡನಾಟ ಇತ್ತು ಅವ್ರ ಕುಟುಂಬ. ಅವರು ಇಂದು ನಮ್ಮ ಜೊತೆ ಇಲ್ಲ ಅಂತ ಹೇಳಲಿಕ್ಕೇ ತುಂಬ ನೋವಾಗ್ತಾಯಿತ್ತು. ಈಗಾಗಲೇ ಮಲ್ಲೇಶ್ವರ್ ಹೇಳಿದಾಗ ಅವರು ಅಶೋಕ ಹೋಟೆಲ್ಗೆ ಒಬ್ಬ ಕಾರ್ಮಿಕನಾಗಿ ಬಂದು ಸರಳ ಮತ್ತು ಪ್ರೀತಿ ಸ್ನೇಹದಿಂದ ಜನರ ವಿಶ್ವಾಸವನ್ನು ಗಳಿಸಿ ಸದಾ ಲವಲವಿಕೆಯಿಂದ ಸಮಾಜಕ್ಕೋಸ್ಕರ, ಬಡವರಿಗೋಸ್ಕರ ಕೆಲಸ ಮಾಡಬೇಕು ಅಂತಕ್ಕಂಥ ತುಡಿತವನ್ನು ಇಟ್ಕೊಂಡು ಬಂದವರು. ಭಾಷೆಗೆ,
ಸಾಹಿತ್ಯಕ್ಕೆ, ಸೇವೆಗೆ ಪ್ರದೇಶದ ಮಿತಿ ಇಲ್ಲ ಅಂತಕ್ಕಂಥದ್ದು ಅವರ ವ್ಯಕ್ತಿತ್ವದಿಂದ ಎದ್ದು ಕಾಣ್ತದೆ. ಮಹಾಂತಪ್ಪನವರು ಚಿತ್ರದುರ್ಗ ಜಿಲ್ಲೆಯ ಜಗಳೂರು ತಾಲೂಕಿನಿಂದ ಹಾಸನಕ್ಕೆ ಅಶೋಕ ಹೋಟೆಲ್ಗೆ ಒಬ್ಬ ನೌಕರರಾಗಿ ಬಂದರು. ಆ ಹೋಟೆಲ್ನಲ್ಲಿ ಒಬ್ಬ ನೌಕರಾಗಿದ್ದುಕೊಂಡೇ ಬಹುಶಃ ಈ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳ ಮುಖ್ಯ ವಾಹಿನಿಯಲ್ಲಿದ್ದಂತಹ ಸಂಘಟನೆಗಳಲ್ಲಿದ್ದಂತಹ ಪ್ರಮುಖರ ಸಂಪರ್ಕವನ್ನು ಪಡ್ಕೊಂಡವರು. ಅವರೊಟ್ಟಿಗೆ ಎಲ್ಲ ಸಂಘಟನೆಯಲ್ಲಿ ಗುರುತಿಸಿಕೊಂಡು ಜನಸೇವೆಯನ್ನು ಮಾಡ್ತಾ ಇಷ್ಟು ಎತ್ತರಕ್ಕೆ ಬೆಳೆದ ವ್ಯಕ್ತಿತ್ವ ಅವ್ರದ್ದಾಗಿತ್ತು. ಯಾವುದೇ ಪಕ್ಷ, ಯಾವುದೇ ಜಾತಿ, ಯಾವುದೇ ಧರ್ಮ ಇದರ ಚೌಕಟ್ಟಿನಲ್ಲಿ ಸಿಕ್ಕಾಕೊಳ್ಳದೆ ಬಹುಶಃ ಎಲ್ಲ ತುಂಬ ಒಳ್ಳೆಯ ಸರಳ ಸಜ್ಜನೆಯ ವ್ಯಕ್ತಿ, ವಿವಿಧತೆಯಲ್ಲಿ ಏಕತೆಯತ್ವ ಒಂದು ವ್ಯಕ್ತಿತ್ವ ಇದ್ದಂಥ ವ್ಯಕ್ತಿ ಮಾಂತಪ್ಪನವರು. ಈ ಮಾಂತಪ್ಪನವರು ನಿಧನವನ್ನು ಕೇಳೋದಕ್ಕೆ ತುಂಬ ಬೇಸರ ಆಗುತ್ತೆ. ತುಂಬ ಆಕ್ಟಿವ್ ವ್ಯಕ್ತಿ ಈ ರೀತಿ ಆಗಿದ್ದು ನಮಗೆಲ್ಲರಿಗೂ ನೋವಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದು ಒಂದೇ ನಮ್ಮೆಲ್ಲರ ಹಾರೈಕೆ. ಅಂಥ ವ್ಯಕ್ತಿ ಕಳ್ಕೊಂಡು ನಮಗೆಲ್ಲ ದುಃಖವಾಗಿದೆ. ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ನಮ್ಮ ಜನ ಎಲ್ಲ ಒಂದೇ ನಾಡಿ ಮಿಡ್ತೇನೆ ಅಂದರೆ ಅಂಥ ವ್ಯಕ್ತಿ ಕಳ್ಕೊಂಡಿವಲ್ಲ ಅಂಥ ವ್ಯಕ್ತಿ ಹೋಗಿರೋದು ನಮಗೆ ತುಂಬ ನೋವಾಗಿದೆ. ಮಾಂತಪ್ಪನವರು ಮತ್ತೊಮ್ಮೆ ಬೇರೆ ರೂಪದಲ್ಲಿ ಜನಿಸಿ ನಮ್ಮ ಜನರ ಸೇವೆ ಮಾಡೋಂಥದ್ದು ಬರಲಿ. ಉತ್ತಮ ಸಮಾಜ ಸೇವಕರವರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತೊಮ್ಮೆ ವಿನಂತಿಸ್ತೀನಿ. ದೇವರಲ್ಲಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ಜಿಲ್ಲಾ ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ಗೃಹ ನಿರ್ಮಾಣ ಸಂಘದ 6ನೇ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನು ಸೆಪ್ಟೆಂಬರ್ 1 ಬೆಳಗ್ಗೆ 10:30ಕ್ಕೆ ಹಾಸನ ನಗರದ ಗುರುಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಅಧ್ಯಕ್ಷ ಶ್ರೀನಿವಾಸ್ ಕೆಎಂ ತಿಳಿಸಿದರು. HCN ವಾಹಿನಿಯಲ್ಲಿ ಮಾತನಾಡಿದ ಅವರು, ಹಾಸನ ಜಿಲ್ಲಾ ರಾಜ್ಯ ಸರ್ಕಾರಿ ಸಹಕಾರಿ ಸಂಘದ 4ನೇ ಸರ್ವ ಸದಸ್ಯರ ಸಭೆಯನ್ನ ಅಲ್ಲಿಯೇ ಆಯೋಜಿಸಿದೆ. ಉದ್ಘಾಟನೆಯನ್ನ ನಮ್ಮ ಹಿರಿಯರಾದ ರಾಜಶೇಖರಪ್ಪ ಅವರು ಮಾಡಲಿದ್ದು, ಎಲ್ಲ ಸದಸ್ಯರು ಸಭೆಗೆ ತಪ್ಪದೆ ಹಾಜರಾಗಬೇಕೆಂದು ಮನವಿ ಮಾಡಿದರು. ಹಾಸನ ಜಿಲ್ಲಾ ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ಗೃಹ ನಿರ್ಮಾಣ ಸಂಘ ಉತ್ತಮ ಕೆಲಸ ಮಾಡುತ್ತಿದ್ದು, ಸದಸ್ಯರಿಗೆ ಕಡಿಮೆ ಬೆಲೆಯಲ್ಲಿ ನಿವೇಶನಗಳನ್ನು ನೀಡಿದೆ ಎಂದರು. ಮತ್ತು ಹಾಸನ ಜಿಲ್ಲಾ ರಾಜ್ಯ ಸರ್ಕಾರಿ ಸಹಕಾರ ಸಂಘದ ವತಿಯಿಂದ ಸದಸ್ಯರಿಗೆ 1 ಕೋಟಿ ರೂಪಾಯಿ ಸಾಲ ನೀಡಲಾಗಿದೆ ಎಂದು ತಿಳಿಸಿದರು. ಹಾಸನ ಜಿಲ್ಲಾ ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ಗೃಹ ನಿರ್ಮಾಣ ಸಂಘದ 6ನೇ ಸಭೆ ಮತ್ತು ಹಾಸನ ಜಿಲ್ಲಾ ರಾಜ್ಯ ಸರ್ಕಾರಿ ಸಹಕಾರಿ ಸಂಘದ 4ನೇ ಸಭೆಯನ್ನ ಹಾಸನ ನಗರದ ಮಹಾವೀರ ವೃತ್ತ ಬಿಇಒ ಕಚೇರಿಯ ಹಿಂಭಾಗದಲ್ಲಿರುವ ಗುರುಭವನದಲ್ಲಿ ಸೆಪ್ಟೆಂಬರ್ 1 ಭಾನುವಾರ ಆಯೋಜಿಸಿದೆ ಎಂದು ತಿಳಿಸಿದ ಅಧ್ಯಕ್ಷ ಕೆಎಂ ಶ್ರೀನಿವಾಸ್ ಎಲ್ಲರೂ ಭಾಗವಹಿಸಲು ಮನವಿ ಮಾಡಿದರು. HCN ನ್ಯೂಸ್ ಹಾಸನ್. ಹಾಸನ ಜಿಲ್ಲಾ ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಹಾಗೂ ಹಾಸನ ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ನಾವು ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನು ನಾವು 1ನೇ ತಾರೀಕು ಸೆಪ್ಟೆಂಬರ್ ಭಾನುವಾರದಂದು ಗುರುಭವನದಲ್ಲಿ ಬೆಳಗ್ಗೆ 10:30 ಆಯೋಜನೆ ಮಾಡಿದ್ದೀವಿ. ಹಾಗಾಗಿ ಈ ಒಂದು ಗೃಹ ನಿರ್ಮಾಣ ಸಹಕಾರ ಸಂಘದ 6ನೇ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನು ಬೆಳಗ್ಗೆ 10:30 ನಮ್ಮ ಸಂಘದ ಹಿರಿಯರು ಹಾಗೂ ಮಾರ್ಗದರ್ಶಕರು ಆಗಿರುವಂಥ ರಾಜಶೇಖರಪ್ಪ ಅವರು ಉದ್ಘಾಟನೆ ಮಾಡ್ತಾರೆ. ಹಾಗೆ 4ನೇ ಸರ್ವ ಸದಸ್ಯರ ಸಾಮಾನ್ಯ ಸಭೆ ಕೋಆಪರೇಟಿವ್ ಸೊಸೈಟಿ ಇದನ್ನು ನಮ್ಮ RC ಭೈರಪ್ಪನವರು ಉದ್ಘಾಟನೆ ಮಾಡುವ ಮೂಲಕ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನು ನಡೆಸ್ತಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾ ಸರ್ವ ಸದಸ್ಯರ ಸಭೆಯನ್ನು ನಡೆಸುತ್ತಾ ಎಲ್ಲ ಸದಸ್ಯರಿಗೆ ನಿವೇಶನ ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರುವ ಏಕೈಕ ಒಂದು ಗೃಹ ನಿರ್ಮಾಣ ಸಹಕಾರ ಸಂಘ ಹಾಸನ ಜಿಲ್ಲಾ ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ. ಹಾಗೆ ಹಾಸನ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಏಕೈಕ ಒಂದು ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿ ಇದೆ ಅಂದರೆ ಅದು ನಮ್ಮದು ಹಾಸನ ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿ. ಅತ್ಯುತ್ತಮವಾದ ಸೇವೆಯನ್ನು ಸಲ್ಲಿಸುತ್ತಾ ಹಲವಾರು ಸದಸ್ಯರಿಗೆ ನಮ್ಮ ಸುತ್ತಮುತ್ತಲ ಪರಿಸರ ಸ್ವಚ್ಛವಾಗಿದ್ದರೆ ಆರೋಗ್ಯವಂತ ಸಮಾಜ ನಮ್ಮದಾಗುತ್ತೆ ಎಂದು ಹಾಸನ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿನಿ ಯಶಸ್ವಿನಿ ತಿಳಿಸಿದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಹಾಸನದ ಮಲ್ನಾಡ್ ಇಂಜಿನಿಯರಿಂಗ್ ವಿದ್ಯಾರ್ಥಿನಿಯರು ಬೇಲೂರಿನ ಗ್ರೀನರಿ ಟ್ರಸ್ಟ್ ಹಾಗೂ ಭಾರತ ಸೇವಾ ದಳದೊಂದಿಗೆ ಬೇಲೂರಿನ ಅಮೃತಲಿಂಗೇಶ್ವರ ಕಲ್ಯಾಣಿ ಆವರಣ ಹಾಗೂ ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇವಾಲಯದ ಹಿಂಭಾಗ ವಾಹನಗಳ ನಿಲುಗಡೆ ಸ್ಥಳದಲ್ಲಿ ಇದ್ದಂತಹ ಕಸವನ್ನು ಸ್ವಚ್ಛ ಮಾಡಿ ನಂತರ ಮಾತನಾಡಿದ ಕಾಲೇಜು ವಿದ್ಯಾರ್ಥಿನಿ ಯಶಸ್ವಿನಿ,
ನಾವು ಆರೋಗ್ಯವಂತರಾಗಿರಬೇಕಾದ್ರೆ ನಮ್ಮ ಸುತ್ತಮುತ್ತಲ ಪರಿಸರವನ್ನ ಸ್ವಚ್ಛವಾಗಿ ಇಟ್ಟುಕೊಂಡಾಗ ಮಾತ್ರ ಯಾವುದೇ ಕಾಯಿಲೆಗಳು ಹತ್ತಿರ ಸುಳಿಯೋದಿಲ್ಲ. ಹಾಗಾಗಿ ಮನೆಯಲ್ಲಿನ ಕಸ, ಅಂಗಡಿಗಳ ಕಸ ಹಾಗೂ ವಾಣಿಜ್ಯ ಅಂಗಡಿಗಳಲ್ಲಿ ಶೇಖರವಾಗುವ ಕಸವನ್ನ ಪುರಸಭೆಯ ಕಸದ ಗಾಡಿಗೆ ಹಾಕಿ ಪರಿಸರವನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕೆಂದು ಮನವಿ ಮಾಡಿದರು. ನಂತರದಲ್ಲಿ ಮಾತನಾಡಿದ ವಿದ್ಯಾರ್ಥಿನಿ ತನ್ಮಯಿ, ನಮ್ಮ ಕಾಲೇಜಿನಿಂದ ಪರಿಸರ ಸ್ವಚ್ಛತೆಗೆ ಬೇಲೂರನ್ನು ಆಯ್ಕೆ ಮಾಡಿಕೊಂಡಾಗ ನಮಗೆ ಸಂತೋಷವಾಗಿ ಇಲ್ಲಿಗೆ ಬಂದು ನಮ್ಮ ವಿದ್ಯಾರ್ಥಿ ಸಹಪಾಠಿಗಳೊಂದಿಗೆ ಶ್ರಮದಾನದ ಮೂಲಕ ಬೇಲೂರಿನ ಬೇರೆ ಬೇರೆ ಭಾಗದ 3 ಸ್ಥಳಗಳಲ್ಲಿ ಸ್ವಚ್ಛತೆ ಮಾಡಿದ್ದೇವೆ. ಸ್ವಚ್ಛತೆ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಕೈಜೋಡಿಸಿದ ಬೇಲೂರಿನ ಗ್ರೀನರಿ ಟ್ರಸ್ಟ್ ಹಾಗೂ ಭಾರತ ಸೇವಾದಳದ ಸದಸ್ಯರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಸ್ವಚ್ಛತಾ ಕಾರ್ಯದಲ್ಲಿ ಬೇಲೂರು ಭಾರತ ಸೇವಾದಳ ಹಾಗೂ ಗ್ರೀನರಿ ಟ್ರಸ್ಟ್ ಅಧ್ಯಕ್ಷ ಯುವರಾಜೇಗೌಡ, ಭಾರತ ಸೇವಾದಳದ ರಾಣಿ, ಗ್ರೀನರಿ ಟ್ರಸ್ಟ್ ಸದಸ್ಯ ರಿಜ್ವಾನ್, ನೂರ್ ಅಹಮದ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ದಿನದ ಅಂಗವಾಗಿ ಸ್ವಚ್ಛತಾ ಕಾರ್ಯ, ಸ್ವಚ್ಛತೆ ಮತ್ತೆ ಶ್ರಮದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ನಾವು ಇವಾಗ ಅಮೃತ ಭಾರತ ಸೇವಾದಳದ ಪದ್ಮಭೂಷಣ ಡಾಕ್ಟರ್ ನಾಸು ಹರ್ಡೇಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದ್ರೊಂದಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಅವರ ಒಂದು ಪುಷ್ಪಾಂಜಲಿ ಮಾಲಾರ್ಪಣೆಯನ್ನು ಸಲ್ಲಿಸಿ ತದನಂತರ ಈ ಅಮೃತಲಿಂಗೇಶ್ವರ ದೇವಾಲಯದ ಕಲ್ಯಾಣಿ ಏನಿದೆ, ಕಲ್ಯಾಣಿಯ ಸುತ್ತಮುತ್ತ ಈ ವಿದ್ಯಾರ್ಥಿನಿಯರು ಮತ್ತು ನಮ್ಮ ಎಲ್ಲ ಭಾರತ ಸೇವಾದಳದ. ನಮಸ್ಕಾರ, ನಾವು ಹಾಸನಿಂದ ಬಂದಿದ್ದೀವಿ. ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗಿಂದ ನಾವು ಗರ್ಲ್ಸ್ ಬಂದಿರೋದು. ಟ್ರಿಪಲ್ ಇ ಡಿಪಾರ್ಟ್ಮೆಂಟಿಂದ ಪರಿಸರ ಸಂರಕ್ಷಣೆಯಲ್ಲಿ ನಾವು ಭಾಗವಹಿಸಬೇಕು ಅಂತ ಇಂಟ್ರೆಸ್ಟ್ ತೋರಿಸಿ ನಾವು ಬಂದಿರೋದು. ಅದಕ್ಕೆ ನಮಗೆ ಕೈ ಜೋಡಿಸಿರೋದು ಗ್ರೀನ್ ಟ್ರಸ್ಟ್ ಮತ್ತು ಸೇವಾದಳ ಅವರು. ಅಮೃತೇಶ್ವರ ಕಲ್ಯಾಣಿಯಲ್ಲಿ ನಾವು ಕ್ಲೀನಿನೆಸ್ ಎಲ್ಲ ಮಾಡಿ ಬಂದ್ವಿ. ಸೊ ಇಲ್ಲಿ ಚೆನ್ನಕೇಶವ ದೇವಾಲಯ ಹಿಂಭಾಗದಲ್ಲಿರುವ. ಎಲ್ರಿಗೂ ನಮಸ್ಕಾರ. ಶ್ರೀ ಯುವರಾಜ್, ಭಾರತ ಸೇವಾದಳ ತಾಲೂಕು ಸಮಿತಿಯ ಅಧ್ಯಕ್ಷರು ಹಾಗೂ ಗ್ರೀನರಿ ಟ್ರಸ್ಟ್ನ ಅಧ್ಯಕ್ಷರು ಕೂಡ ಹೌದು. ಸೊ ಇವತ್ತಿನ 48ನೇ ಪುಣ್ಯಸ್ಮರಣೆ, ನಾಸು ಹರ್ಡೇಕರ್ ಅವರ ಪುಣ್ಯಸ್ಮರಣೆ ದಿನ ಇವತ್ತು. ಸೊ ಇವತ್ತು ನಮ್ಮ ಏನು ಧ್ಯೇಯ ಇದೆ, ಸೊ ಸೇವಾದಳದ ಧ್ಯೇಯ, ಸೇವೆಗಾಗಿ ಬಾಳು, ಆ ಒಂದು ಧ್ಯೇಯನ ಶಾಸಕರು ಹಾಗೂ ನಗರಸಭೆ ಅಧ್ಯಕ್ಷರು ಇಬ್ಬರೂ ಸೇರಿ ಸುಳ್ಳು ಮತ್ತು ಭ್ರಷ್ಟಾಚಾರದ S&S ಕಂಪನಿ ನಡೆಸುತ್ತಿದ್ದಾರೆ. ನಗರಸಭೆ ಅಧ್ಯಕ್ಷರಾಗಲು ಸದಸ್ಯರಿಗೆ ತಲಾ 10 ಲಕ್ಷ ಹಣದ ಆಮಿಷ ನೀಡಿ ಗದ್ದುಗೆ ಏರಿದ್ದಾರೆ ಎಂದು ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಬಿಜೆಪಿ ಮುಖಂಡ ಜಿವಿಟಿ ಬಸವರಾಜ್ ನೇರ ಆರೋಪ ಮಾಡಿದರು. ಅರಸೀಕೆರೆ ನಗರದಲ್ಲಿ ಗುರುವಾರ ಮಾತನಾಡಿದ ಅವರು, ನಗರಸಭಾ ಅಧ್ಯಕ್ಷರಾಗಿ ಆಯ್ಕೆಯಾದ ಸಮೀವುಲ್ಲಾ ಅವರು ತಾವು ಜನತಾದಳದಿಂದ ಗೆದ್ದಿದ್ದು ಈಗಲೂ ಅಲ್ಲಿಂದಲೇ ನಗರಸಭಾ ಅಧ್ಯಕ್ಷರಾಗಿ ಜೆಡಿಎಸ್ನಲ್ಲೇ ಮುಂದುವರಿಯುವುದಾಗಿ ಹೇಳಿಕೆ ನೀಡಿದ್ದು ಹಾಸ್ಯಾಸ್ಪದ ಮತ್ತು ಕಾನೂನು ಹಾಗೂ ಜನತೆಗೆ ಮಾಡಿದ ಮಹಾದ್ರೋಹ. ನಗರದ ಪ್ರಥಮ ಪ್ರಜೆಯಾದ ಸಮೀವುಲ್ಲಾರವರು ಈಗ ಯಾವ ಪಕ್ಷದಲ್ಲಿದ್ದಾರೆ? ಕಳೆದ ವಿಧಾನಸಭಾ, ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷದ ಜೊತೆ, ಯಾರ ಜೊತೆ ಇದ್ದೀರಾ ಎಂದು ತಿಳಿಯದಷ್ಟು ಅರಸೀಕೆರೆಯ ಜನತೆ ದಡ್ಡರಲ್ಲ. ಶಾಸಕರ ಜೊತೆ ಸೇರಿ ಹಣಬಲ ಮತ್ತು ಕುತಂತ್ರ ಮಾರ್ಗದಿಂದ ನಗರಸಭಾ ಅಧ್ಯಕ್ಷರಾಗಿರುವ ನೀವು ಕಳೆದ ಬಾರಿ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ನಗರದಲ್ಲಿ ನಡೆದ ರಸ್ತೆ, ಒಳಚರಂಡಿ ಮತ್ತು ಕುಡಿಯುವ ನೀರಿನ ಕಾಮಗಾರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಸಿದ್ದೀರಿ ಎಂದು ನೇರವಾಗಿ ಆರೋಪಿಸಿದರು. ಹಣದ ಆಮಿಷ ತೋರಿಸಿ ಕಾನೂನು ಕಣ್ಣಿಗೆ ಮಣ್ಣೆರಚಿ ಅಧ್ಯಕ್ಷರಾದ ನಿಮ್ಮಿಂದ ಮತ್ತು ಸಾಮಾನ್ಯ ವರ್ಗಕ್ಕೆ ಮೀಸಲಿದ್ದ ಅಧ್ಯಕ್ಷ ಸ್ಥಾನಕ್ಕೆ 3ನೇ ಬಾರಿ ನಿಮ್ಮನ್ನ ಕೂರಿಸಿದ ಸಾಮಾಜಿಕ ನ್ಯಾಯದ ಹರಿಕಾರರಾದ ಶಾಸಕರು ಅರಸೀಕೆರೆ ನಗರಸಭೆಯನ್ನ S&S ಕಂಪನಿ ಮಾಡಿಕೊಂಡು ಲೂಟಿ ಕೇಂದ್ರ ಮಾಡಿಕೊಂಡಿದ್ದೀರಾ ಎಂದು ಆರೋಪಿಸಿದರು. ನಗರಸಭೆ ಸದಸ್ಯರಿಗೆ ತಾವು ನೀಡಿರುವ ಹಣದ ಬಗ್ಗೆ ಅವರೇ ಮಾತನಾಡುತ್ತಿದ್ದಾರೆ ಎಂದರು. ಅವರು ಶಾಸಕ ಶಿವಲಿಂಗೇಗೌಡ ವಿರುದ್ಧ ಹರಿಹಾಯ್ದು ಯಾವುದೇ ಸರ್ಕಾರವಿರಲಿ ಟೇಬಲ್ ಗುದ್ದಿ ಅನುದಾನ ತಂದು ಅಭಿವೃದ್ಧಿ ಮಾಡುತ್ತೇನೆ ಎನ್ನುತ್ತಿದ್ದ ಶಾಸಕರು ಅವರದ್ದೇ ಸರ್ಕಾರ ಇದ್ರೂ ಎಲ್ಲೂ ಟೇಬಲ್ ಗುದ್ದಿದ ಶಬ್ದವೇ ಕೇಳುತ್ತಿಲ್ಲ ಎಂದು ವ್ಯಂಗ್ಯವಾಡಿದ್ರು. ತಮ್ಮ ಲೂಟಿ ಗ್ಯಾಂಗ್ನ ಲೀಡರ್ ಅನ್ನ ನಗರಸಭೆ ಅಧ್ಯಕ್ಷರಾಗಿ ಮಾಡಿದ್ದೀರಿ, ಏನಾದರೂ ಲೂಟಿ ನಿಲ್ಲಿಸಿ ಜನಪರ ಕೆಲಸ ಮಾಡಿ ಎಂದು ಆಗ್ರಹಿಸಿದರು. ಬಿಜೆಪಿ ನಗರಾಧ್ಯಕ್ಷ ಪುರುಷೋತ್ತಮ್ ಮಾತನಾಡಿ, ನಗರಸಭೆ ಚುನಾವಣೆಯನ್ನ ದೊಂಬರಾಟದ ರೀತಿ ನಡೆಸಿದ್ದಾರೆ. ಜೆಡಿಎಸ್ ಪಕ್ಷದ ವಿಪ್ ಉಲ್ಲಂಘನೆ ಮಾಡಿದ ಇವರು ತಮ್ಮದೇ ಆಟದ ಕಂಪನಿ ನಡೆಸಲು ನಗರಸಭೆ ಗದ್ದುಗೆ ಏರಿದ್ದಾರೆ. ನಗರಸಭೆ ಕಚೇರಿ ಆವರಣದ ಶೌಚಾಲಯವನ್ನೇ ಸ್ವಚ್ಛವಾಗಿಟ್ಟುಕೊಳ್ಳದ ಇವರು ನಗರವನ್ನ ಹೇಗೆ ಇಟ್ಟುಕೊಂಡಾರು ಎಂದು ವ್ಯಂಗ್ಯವಾಡಿದರು. ಈ ಸಂದರ್ಭದಲ್ಲಿ ಗ್ರಾಮಾಂತರ ಮಂಡಲ ಉಪಾಧ್ಯಕ್ಷ ಅಣ್ಣನಾಯಕನಹಳ್ಳಿ ವಿಜಯಕುಮಾರ್, ಜಿಲ್ಲಾ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಅವಿನಾಶ್ ನಾಯ್ಡು, ಮುಖಂಡ ರೇಣುಕಪ್ಪ ಹಾಜರಿದ್ದರು. HCN ನ್ಯೂಸ್, ಅರಸೀಕೆರೆ. ಜನಸಾಮಾನ್ಯರಿಂದ ಹಣವನ್ನು ಲೂಟಿ ಮಾಡ್ತಕ್ಕಂಥ ಕೆಲಸವನ್ನು ಈ ಕಂಪ್ನಿ ಹಿಂದಿಂದ ಮಾಡಿಕೊಂಡು ಬಂದಿತ್ತು. ಮತ್ತೆ ಅದನ್ನೇ ಪುನರಾವರ್ತನೆ ಮಾಡಿದ್ದಾರೆ. ನಾವು ಇವರಿಗೆ ಕೇಳಕ್ಕೆ ಬಯಸ್ತೀವಿ, ಸ್ವಾಮಿ, ನೀವು ಯಾವುದೋ ಮಾರ್ಗದಿಂದ ಇವತ್ತು ನಗರಸಭೆ ಅಧ್ಯಕ್ಷರಾಗಿದ್ದೀರಾ, ಆದರೆ ನೀವು ಯಾವ ನೈತಿಕತೆ ಇದೆ ನಿಮಗೆ? ನಾವಿನ್ನು JDS ಅಲ್ಲಿದ್ದೀವಿ ಅಂತೇಳಿ 2023 ವಿಧಾನಸಭಾ ಚುನಾವಣೆಯಲ್ಲಿ ನೀವೆಲ್ಲಿದ್ರಿ, ಯಾವ ಪಕ್ಷಕ್ಕೆ ಕೆಲಸ ಮಾಡಿದ್ರಿ? 2024 ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ಕೆಲಸ ಮಾಡಿದ್ರಿ? ನೀವು ಯಾಕೆ ಜೊತೆ ಇದ್ದೀರಾ ಅನ್ನೋಂಥದ್ದು ಜಗಜ್ಜಾಹೀರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್.
ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಎಲ್ಲ ಇಲಾಖೆಗಳ ನೌಕರರು ಕಚೇರಿಗೆ ಬಂದ ರೈತರು ಹಾಗೂ ಸಾರ್ವಜನಿಕರ ಜೊತೆ ಸರಿಯಾದ ರೀತಿ ವರ್ತಿಸದೆ ಬೇಜವಾಬ್ದಾರಿ ತೋರಿದರೆ ಅಂತಹವರ ಮೇಲೆ ಸೂಕ್ತ ಕ್ರಮ ಜರುಗಿಸಲಾಗುವುದೆಂದು ಲೋಕಸಭಾ ಸದಸ್ಯ ಶ್ರೇಯಸ್ ಎಂ ಪಟೇಲ್ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ಅವರು ಚನ್ನರಾಯಪಟ್ಟಣದ ತಾಲೂಕು ಪಂಚಾಯಿತಿಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿ, ರೈತರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ನಮ್ಮ ಬಳಿ ಬರೋದನ್ನ ತಪ್ಪಿಸಿ ಅಧಿಕಾರಿಗಳು ಕೆಲಸ ಮಾಡೋದಾದ್ರೆ ನೇರವಾಗಿ ಹೇಳಿ ಅದನ್ನ ಬಿಟ್ಟು ದಿನಗಟ್ಟಲೆ ರೈತರನ್ನ ಅಲಿಸಿ ಅವರ ಚಪ್ಪಲಿಯನ್ನ ಸವೆಸುವುದನ್ನ ಬಿಡಬೇಕು. ಆಗ ಮಾತ್ರ ಜನರ ಕಷ್ಟಗಳಿಗೆ ಸ್ಪಂದಿಸಿದಂತಾಗುತ್ತದೆ. ನಾವು ಜನರಿಂದ ಆಯ್ಕೆಯಾಗಿದ್ದೇವೆ. ನಮ್ಮದು 5 ವರ್ಷದ ಅಧಿಕಾರ. ಆದರೆ ಅಧಿಕಾರಿಗಳದ್ದು 50 ವರ್ಷದ ಅಧಿಕಾರ. ಆ ಅಧಿಕಾರವನ್ನ ಸರಿಯಾಗಿ ಉಪಯೋಗಿಸಿ ಜನರ ಸೇವೆಗೆ ಅವಕಾಶ ಮಾಡಿಕೊಡಬೇಕು. ಆಗ ನಿಮ್ಮ ಕುಟುಂಬಗಳು ಚೆನ್ನಾಗಿರುತ್ತವೆ ಎಂದರು. ಚನ್ನರಾಯಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಗಿಂತ ಡಿ ಗ್ರೂಪ್ ನೌಕರರು ರೋಗಿಗಳ ಹತ್ತಿರ ಹೆಚ್ಚು ದಬ್ಬಾಳಿಕೆ ನಡೆಸುತ್ತಾರೆ ಎಂದು ದೂರು ಕೂಡ ಬಂದಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲವೂ ಸರಿಯಿಲ್ಲ. ಸ್ವಚ್ಛತೆ, ವೈದ್ಯರ ಸೇವೆ, ರೋಗಿಗಳಿಗೆ ಊಟದ ವ್ಯವಸ್ಥೆ, ಶೌಚಾಲಯಗಳು ಸ್ವಚ್ಛತೆ ಇಲ್ಲದೆ ಅನಾರೋಗ್ಯಕ್ಕೆ ಕಾರಣವಾಗಿದ್ದು, ಕೂಡಲೇ ಎಲ್ಲವನ್ನ ಸರಿಪಡಿಸಿ ಬಡಜನರು ಹಣ ತಂದು ಚಿಕಿತ್ಸೆ ಪಡೆಯಲು ಬರುವುದಿಲ್ಲ. ಆದರೆ ನಿಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡದೆ ಖಾಸಗಿ ಆಸ್ಪತ್ರೆಗೆ ಕಳುಹಿಸುತ್ತಿದ್ದು, ಇದರ ಬಗ್ಗೆ ಸಾಕಷ್ಟು ದೂರುಗಳು ಸಹ ಬಂದಿವೆ. ಜಿಲ್ಲೆಯಲ್ಲಿ ಸಕಲೇಶಪುರ ಬಿಟ್ಟರೆ ನಿಮ್ಮ ತಾಲೂಕಿನಲ್ಲೇ ಹೆಚ್ಚು ಸಮಸ್ಯೆಗಳಿವೆ ಎಂದು ಸರ್ಕಾರಿ ವೈದ್ಯಾಧಿಕಾರಿ ಡಾ ವಿ ಮಹೇಶ್ ಅವರಿಗೆ ತರಾಟೆಗೆ ತೆಗೆದುಕೊಂಡರು. ಇದಕ್ಕುತ್ತರಿಸಿದ ಮಹೇಶ್, ರಾಜ್ಯದಲ್ಲಿ 5ನೇ ಉತ್ತಮ ಆಸ್ಪತ್ರೆ ಎಂಬ ಹೆಗ್ಗಳಿಕೆಗೆ ನಮ್ಮ ತಾಲೂಕು ಆಸ್ಪತ್ರೆ ಪಾತ್ರವಾಗಿದೆ. ಆದರೆ ರಾತ್ರಿ ಪಾಳ್ಯದಲ್ಲಿ ವೈದ್ಯರ ಸಮಸ್ಯೆ ಇದ್ರೂ ಹೆಚ್ಚುವರಿ ವೈದ್ಯರನ್ನ ನೇಮಕ ಮಾಡಿಕೊಡುವಂತೆ ಸಂಸದರಿಗೆ ತಿಳಿಸಿದರು. ನಂತರ ಸಂಸದರು ಮಾತನಾಡಿ, ಅಧಿಕಾರಿಗಳ ಸಭೆಗೆ ಬಾರದ ಅಧಿಕಾರಿಗಳಿಗೆ ನೋಟಿಸ್ ನೀಡಿ ಬೇಜವಾಬ್ದಾರಿ ಕೆಲಸ ಮಾಡುವ ಇಂತಹ ಆಲಸ್ಯ ಅಧಿಕಾರಿಗಳು ಜನರ ಕೆಲಸವನ್ನ ಹೇಗೆ ಮಾಡಲು ಸಾಧ್ಯ ಎಂದು ಎಒ ಅವರನ್ನ ಪ್ರಶ್ನಿಸಿದರು. ಮಕ್ಕಳಿಗೆ ವಸತಿ ನಿಲಯಗಳಲ್ಲಿ ಸರಿಯಾದ ಊಟ ನೀಡಬೇಕು. ಮಕ್ಕಳಿಂದ ಶೌಚಾಲಯ ಸ್ವಚ್ಛಗೊಳಿಸುವುದು, ಅಡುಗೆ ಕೆಲಸ ಮಾಡಿಸುವ ಪ್ರಸಂಗಗಳು ಕಂಡುಬಂದರೆ ಅಂತಹ ನಿಯಮ ಪಾಲಕರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಕೃಷಿ ಇಲಾಖೆಯಿಂದ 4.80 ಕೋಟಿ ಫಸಲ್ ಭೀಮಾ ಯೋಜನೆ ಅಡಿಯಲ್ಲಿ ರೈತರಿಗೆ ಹಣ ಸಂದಾಯವಾಗಿದೆ. ಇದುವರೆಗೂ 24,000 ರೈತರು ಫಸಲ್ ಭೀಮಾ ಯೋಜನೆಯ ನೋಂದಣಿ ಮಾಡಿಸಿದ್ದು, ಇಲಾಖೆಯಿಂದ ಸಮರ್ಪಕವಾಗಿ ರೈತರಿಗೆ ಯೋಜನೆಗಳನ್ನು ತಲುಪಿಸಲಾಗುತ್ತದೆ ಎಂದು ಕೃಷಿ ಅಧಿಕಾರಿ ಎಂಎಸ್ ಜನಾರ್ದನ್ ತಿಳಿಸಿದರು. ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ನವೀನ್ ಕುಮಾರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಹರೀಶ್, ಪುರಸಭಾ ಮುಖ್ಯಾಧಿಕಾರಿ ಹೇಮಂತ್ ಕುಮಾರ್, ಕೆಇಬಿ ಅಧಿಕಾರಿ ಅಂಬಿಕಾ ಮತ್ತಿತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ನಾವು ತಾಳ್ಮೆಯಿಂದ ಉತ್ತರ ಕೊಡೋಣ. ನಮಗೂ ಕೆಲಸದ ಉತ್ತರ ಇರುತ್ತೆ, ಅಧಿಕಾರಿಗಳಿಗೂ ಕೆಲಸದ ಉತ್ತರ ಇರುತ್ತೆ. ಹಾಗಂತ ಮಾತ್ರಕ್ಕೆ ನಾವು ಅದನ್ನ ಅದು ಕೋಪ ಮುಖಾಂತರ ತೋರಿಸೋದಾಗಿ ಅದು ಮಾಡಬಾರ್ದು ಅಂತ ಹೇಳ್ತೀವಿ. ಚನ್ನರಾಯಪಟ್ಟಣ ತಾಲೂಕಲ್ಲಿ ಸಣ್ಣಪುಟ್ಟ ಸಮಸ್ಯೆ ಬಂದರೆ ಅಂಥ ಯಾವುದೂ ಆಡಳಿತದಲ್ಲಿ ಸಮಸ್ಯೆ ಇಲ್ಲ. ಎಲ್ಲರ ಸಹಕಾರ, ನನ್ನ ಸಹಕಾರ ನೂರಿರ್ತದೆ. ಸರಿ, ಶಾಸಕರ ಸಹಕಾರ ಜೊತೆಗೆ ನನ್ನ ಸಹಕಾರದಲ್ಲೂ ಸಹ ನಿಮ್ಗೆ ಏನೇನು ಗಮನಕ್ಕೆ ಬರಬೇಕು ಅದನ್ನು ಮಾಡುವ ಕೆಲಸವನ್ನು ನಾವೆಲ್ಲ ಒಟ್ಟಾಗಿ ಮಾಡುವಂತ ಹೇಳ್ತಾ ಸಭೆ ಸಹ ತಡವಾಗುತ್ತೆ. ನಮಗೆ ಕ್ಷಮೆ ಅಂತ ಇಲ್ಲಿ ಮತ್ತೆ ಕೇಳ್ಕೊಳ್ಳೋದೆಲ್ಲ ನಮ್ಮ ಅಧಿಕಾರಿಗಳಲ್ಲಿ ಹೆಚ್ಚಾಗಿ ಆರೋಗ್ಯ ಇಲಾಖೆಯವರಲ್ಲಿ. ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ನ್ಯಾಯಾಲಯ ಏನೇ ತೀರ್ಪು ನೀಡಿದ್ರೂ ಅದನ್ನ ದೇವರ ಪ್ರಸಾದ ಎಂದು ಸ್ವೀಕರಿಸುತ್ತೇನೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದರು. ಎತ್ತಿನಹೊಳೆ ಕಾಮಗಾರಿ ವೀಕ್ಷಣೆ ನಂತರ ಸಕಲೇಶಪುರದ ಹೆಬ್ಬನಹಳ್ಳಿ ಬಳಿ ಮಾಧ್ಯಮಗಳ ಪ್ರಶ್ನೆಗಳಿಗೆ ಪ್ರತಿಕ್ರಿಯೆ ನೀಡಿದರು. ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ತನಿಖೆ ನಡೆಸಲು ಸಿಬಿಐ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವ ಪ್ರಕರಣದ ಕುರಿತ ತೀರ್ಪಿನ ಬಗ್ಗೆ ಕೇಳಿದಾಗ ನನಗೆ ದೇವರ ಮೇಲೆ ಮತ್ತು ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ಎಂದರು. ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಮೇಲೆ ದೂರು ದಾಖಲಾಗಿರುವ ಬಗ್ಗೆ ಕೇಳಿದಾಗ ಸಿಎಂ ಏನು ಮಾಡಿದ್ದಾರೆ ಎಂದು ಅವರ ಮೇಲೆ ಎಲ್ಲ ಏಕೆ ಮುಗಿ ಬೀಳ್ತಿದ್ದಾರೋ ನನಗೆ ಗೊತ್ತಿಲ್ಲ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಏನು ಆಗೋದಿಲ್ಲ. ಜಮೀನು ಕಳೆದುಕೊಂಡಿರೋದಕ್ಕೆ ಪರಿಹಾರವಾಗಿ ಬಿಜೆಪಿಯವರೇ ನಿವೇಶನ ನೀಡಿದ್ದಾರೆ. ಸಿಎಂ ಅವರು ಎಲ್ಲೂ ಪ್ರಭಾವ ಬೀರಿಲ್ಲ, ಸಹ್ಯನ ಮಾಡಿಲ್ಲ ಎಂದರು. ಜಮೀನನ್ನ ಡಿನೋಟಿಫಿಕೇಷನ್ ಮಾಡಿದ್ದಾರೆ ಎನ್ನುವ ಕುಮಾರಸ್ವಾಮಿ ಆರೋಪದ ಬಗ್ಗೆ ಕೇಳಿದಾಗ ನಕಲಿಗೆಲ್ಲ ನಾನು ಉತ್ತರ ಕೊಡೋದಿಲ್ಲ, ಅಸಲಿಗೆ ಮಾತ್ರ ಉತ್ತರ ಕೊಡ್ತೇನೆ ಎಂದು ತಿರುಗೇಟು ನೀಡಿದರು. ಬುಧವಾರ ಸಂಜೆ ಎತ್ತಿನಹೊಳೆ ಏತ ನೀರಾವರಿಯ ಪ್ರಾಯೋಗಿಕ ಪರೀಕ್ಷೆಯನ್ನ ನಡೆಸಲಾಗಿದೆ. ಈ ಯೋಜನೆಯಿಂದ ತುಮಕೂರು, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ರಾಮನಗರದ ಸ್ವಲ್ಪ ಭಾಗ ಸೇರಿದಂತೆ 7 ಜಿಲ್ಲೆಗಳ 75 ಲಕ್ಷ ಜನರಿಗೆ ಉಪಯೋಗವಾಗುತ್ತೆ. ಪ್ರಸ್ತುತ 550 ಕ್ಯೂಸೆಕ್ ನೀರನ್ನ ಪಂಪ್ ಮಾಡಲಾಗುತ್ತಿದೆ. ಇದರ 6 ಪಟ್ಟು ನೀರನ್ನ ಪಂಪ್ ಮಾಡಲಾಗುವುದು. ಪ್ರಸ್ತುತ ಮೇಲೆತ್ತಿರುವ ನೀರನ್ನ ವಾಣಿ ವಿಲಾಸ ಸಾಗರಕ್ಕೆ ಹರಿಸಲಾಗುತ್ತಿದೆ. ಮಳೆಗಾಲ ಮುಗಿಯುವ ಹೊತ್ತಿಗೆ ಒಂದಷ್ಟು ನೀರನ್ನ ಎತ್ತಬೇಕಿದೆ. ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆಯುತ್ತದೆ ಎನ್ನುವುದಕ್ಕೆ ಈ ಯೋಜನೆ ಸಾಕ್ಷಿ ಎಂದರು. ಅಲ್ಲಲ್ಲಿ ಅರಣ್ಯ ಇಲಾಖೆಯ ಭೂಮಿಯ ಸ್ವಾಧೀನ ತೊಂದರೆ ಇದ್ದು ಅದನ್ನು ಆದಷ್ಟು ಬೇಗ ಸರಿಪಡಿಸಲಾಗುವುದು. ಈಗಾಗಲೇ ಅನೇಕ ಕಡೆ ಅರಣ್ಯ ಇಲಾಖೆಗೆ ಬದಲಿ ಭೂಮಿ ನೀಡಲಾಗಿದೆ ಎಂದರು. HCN ನ್ಯೂಸ್, ಸಕಲೇಶಪುರ. ನಿನ್ನೆ ರಾತ್ರಿ ಟ್ರಯಲ್ ರನ್ನ ಪ್ರಾರಂಭ ಸಾಯಂಕಾಲ ಮಾಡಿದ್ದೀವಿ. ಈ ಸ್ಥಳಕ್ಕೂ ರಾತ್ರಿ ಬಂದಿದ್ದೆ. ಬಟ್ ನನಗೆ ಪ್ರೋಗ್ರಾಮ್ ಇದು ಮಾಡಬೇಕು, ಫಂಕ್ಷನ್ ಇನಾಗ್ರೇಷನ್ ಮಾಡಬೇಕು ಅಂತೇಳಿ ನನಗೆ ಸಾಯಂಕಾಲ ಕತ್ಲಲ್ಲಿ ಸಮಾಧಾನ ಆಗಲಿಲ್ಲ.
ಅದಕ್ಕೆ ಕೆಲವರೆಲ್ಲ ಡೈರೆಕ್ಷನ್ಸ್ ಕೊಡಬೇಕಂತ ನಮ್ಮ ಅಧಿಕಾರಿಗಳಿಗೆ ನನಗೆ ಪ್ಲಾನಿಂಗ್ ಕಮಿಷನ್ದು ಫೈನಾನ್ಸ್ ಕಮಿಷನ್ ಮೀಟಿಂಗ್ ಆದರೂ ಹೋಗಿ ಜಾಯ್ನ್ ಆಗೋಣ, ಚೀಫ್ ಮಿನಿಸ್ಟರ್ ಇರ್ತಾರೆ ಅಂತೇಳಿ ನಾನೇ ಇದನ್ನು ಖುದ್ದಾಗಿ ನೋಡಿ ಎಲ್ಲಿ ಕಾರ್ಯಕ್ರಮ ಮಾಡಬೇಕು, ಏನು ಮಾಡಬೇಕು ಅಂತೇಳಿ ನನ್ನ ಅಧಿಕಾರಿಗಳಿಗೆ ಡೈರೆಕ್ಷನ್ಸ್ ಕೊಡಬೇಕು ಅಂತೇಳಿ ರಾತ್ರಿ ಉಳ್ಕೊಂಡೆ. ಇಲ್ಲಿ ಭಾಳ ಜನ ಭೂಮಿ ಕೊಟ್ಟಿದ್ದಾರೆ, ನಮ್ಮ ಇಂಜಿನಿಯರ್ಸ್ ಅಲ್ಲಿಂದ ಹಿಡಿದು ಪ್ರತಿಯೊಬ್ಬ ನೌಕರರು ಕೂಡ ಕೆಳಗಡೆ ಮಣ್ಣು ತೆಗೆದಿದ್ದವರಿಂದ ಕೂಡ ಎಲ್ಲ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅಲ್ಲಿ ಒಂದು 1.5 ಕಿಲೋಮೀಟ್ರು ಬರೀ ತನದಿಂದ ವಾಟರ್ ನೀರು ಹೋಗ್ತಾ ಇದೆ. ಸೊ ಎಲ್ಲ ಈಗ ಬರೀ ಎಷ್ಟು TMC ನಾವು ಮಾಡಿದ್ವಿ, ಅರ್ಧ TMC ಇಲ್ಲ. ರಾಜ್ಯದಲ್ಲಿಯೇ ಮಾದರಿ ಆಸ್ಪತ್ರೆಯಾಗಿರುವ ಹಿಮ್ಸ್ಗೆ ಬರುವ ರೋಗಿಗಳಿಗೆ ಯಾವುದೇ ರೀತಿಯಲ್ಲೂ ಸಮಸ್ಯೆ ಅಥವಾ ತೊಂದರೆಯಾಗದಂತೆ ಗುಣಮಟ್ಟದ ಚಿಕಿತ್ಸೆ ನೀಡಿ ಅವರನ್ನು ಗುಣಮುಖರನ್ನಾಗಿ ಮಾಡುವ ನಿಟ್ಟಿನಲ್ಲಿ ಎಲ್ಲ ವೈದ್ಯರು ಗಮನ ಹರಿಸಬೇಕೆಂದು ಸಂಸದ ಶ್ರೇಯಸ್ ಪಟೇಲ್ ತಿಳಿಸಿದರು. ಹಿಮ್ಸ್ ಸಭಾಂಗಣದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಇಲ್ಲಿನ ವೈದ್ಯರು ಉತ್ತಮವಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ರೋಗಿಗಳಿಗೆ ತೊಂದರೆ ಆಗದಂತೆ ಕ್ರಮ ವಹಿಸಿ, ಅಲ್ಲದೆ ಏನಾದರೂ ಸಮಸ್ಯೆ ಅಥವಾ ನ್ಯೂನ್ಯತೆಗಳಿದ್ರೆ ಅದನ್ನು ಜಿಲ್ಲಾಧಿಕಾರಿಯವರ ಗಮನಕ್ಕೆ ತಂದು ಬಗೆಹರಿಸಿಕೊಳ್ಳಬೇಕೆಂದು ಹೇಳಿದರು. ಈಗಾಗಲೇ ಹಿಮ್ಸ್ ನಿರ್ದೇಶಕರ ಜೊತೆ ಮಾತನಾಡಿದ್ದು, ಬೇಕಿರುವ ಅಗತ್ಯ ಸೌಲಭ್ಯದ ಬಗ್ಗೆ ಸರ್ಕಾರದ ಗಮನ ಸೆಳೆಯಲಾಗುವುದು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಹಾಗೂ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ ಸಂಬಂಧ ಪೂರಕ ಸೌಲಭ್ಯ ಮತ್ತು ಅನುದಾನ ಬಿಡುಗಡೆಗೆ ಸರ್ಕಾರದ ಮೇಲೆ ಒತ್ತಡ ತರಲಾಗುವುದು ಎಂದರು. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಮಾತನಾಡಿ, ಉತ್ತಮ ಗುಣಮಟ್ಟದ ಚಿಕಿತ್ಸೆಯನ್ನ ಇಲ್ಲಿನ ತಜ್ಞ ವೈದ್ಯರ ತಂಡ ನೀಡುತ್ತಿದ್ದು, ರೋಗಿಗಳಿಗೆ ಸಮಸ್ಯೆ ಆಗದಂತೆ ಕೆಲಸ ಮಾಡುತ್ತಿದ್ದಾರೆ. ವ್ಯವಸ್ಥೆ ಚೆನ್ನಾಗಿದ್ದು, ನಾನು ಕೂಡ ಹಿಂದೆ ಡೆಂಗ್ಯೂ ಆಗಿದ್ದಾಗ ಇಲ್ಲೇ ಅಡ್ಮಿಟ್ ಆಗಿ ಚಿಕಿತ್ಸೆ ಪಡೆದಿದ್ದೇನೆ. ಸ್ವಚ್ಛತೆ, ವೈದ್ಯರ ಸ್ಪಂದನೆ, ಔಷಧಿ, ಉಪಕರಣ ಮತ್ತು ಉತ್ತಮ ಚಿಕಿತ್ಸೆ ಇಲ್ಲಿ ದೊರೆಯುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ವೇಳೆ ಸಭೆಯಲ್ಲಿ ಭಾಗವಹಿಸಿದ್ದ ಕೆಲ ದಲಿತ ಮುಖಂಡರು, ಆಡಳಿತ ವ್ಯವಸ್ಥೆಯಲ್ಲಿ ದಲಿತ ಅಧಿಕಾರಿಗಳಿಗೆ ಸೂಕ್ತ ಸ್ಥಾನಮಾನ ಸಿಗುತ್ತಿಲ್ಲ, ದಲಿತರ ಅನುದಾನ ಸಮರ್ಪಕವಾಗಿ ಬಳಕೆ ಮಾಡಬೇಕು ಎಂದರು. ಉಳಿದವರು ಆಸ್ಪತ್ರೆ ಸೌಲಭ್ಯ ಮತ್ತು ಚಿಕಿತ್ಸೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಹಿಮ್ಸ್ ನಿರ್ದೇಶಕ ಡಾ ರಾಜಣ್ಣ, ಪ್ರಾಂಶುಪಾಲ ಡಾ ಬಿಸಿ ರವಿಕುಮಾರ್, ಜಿಲ್ಲಾಸ್ಪತ್ರೆ ಶಸ್ತ್ರಚಿಕಿತ್ಸಕ ಡಾ ಲೋಕೇಶ್, ಮೆಡಿಕಲ್ ಅಧಿಕಾರಿ ಡಾ ರಾಘವೇಂದ್ರ ಪ್ರಸಾದ್ ಮೊದಲಾದವರು ಉಪಸ್ಥಿತರಿದ್ದರು. HCA ನ್ಯೂಸ್ ಹಾಸನ್. ಇಲ್ಲಿ ಕೂಡ ನೋಡ್ರಿ, ಎಕ್ಸ್ಪರ್ಟ್ ಡಾಕ್ಟರ್ಸ್ ಹೈಯೆಸ್ಟ್ ಇದು ಮಾರ್ಕ್ಸ್ ತೆಗೆದಿರೋರನ್ನೇ ಇಲ್ಲ ಹಾಕೋದು. ಗೌರ್ಮೆಂಟ್ ಸರ್ವಿಸ್ ಬರೋರೇ ಅವರು, ಎಲ್ಲ ಕೆಳಗಿರೋರೆಲ್ಲ ಪ್ರೈವೇಟ್ ಸರ್ವಿಸ್ಗೆ ಹೋಗ್ತಾರೆ ಅಂತ ನನ್ನ ಭಾವನೆ. ಒಳ್ಳೆ ಮಾರ್ಕ್ಸ್ ತೆಗೆದು ಸಂದೇಶ ಅವರೇ, ಅದಕ್ಕೆ ಇದು ಚೆನ್ನಾಗಿರುತ್ತೆ. ಏನಂದ್ರೆ ಮಧ್ಯದಲ್ಲಿ ಸ್ವಲ್ಪ ವ್ಯವಸ್ಥೆಯ ಲೋಪಗಳಿರ್ಬೋದು, ಸೊ ಅವ್ರನ್ನ ನಾವು ಅದನ್ನ ಸರಿ ಮಾಡೋಣ. ಚಿಕಿತ್ಸೆ ಸಿಗಬೇಕು ಅಂತ ಯೂಸರ್ ಫ್ರೆಂಡ್ ಎಷ್ಟಿದೆ ನೋಡ್ಕೊಂಡು ಮೇಡಮ್ ಅದೊಂದು ನೀವು ಗಮನಿಸಿ. ಸಂಪೂರ್ಣವಾಗಿ ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಇರೆಸ್ಪೆಕ್ಟಿವ್ ಆಫ್ ಸೆಕ್ಸ್ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಸಿಗಬೇಕು. ಯಾರಿಗೂ ಚಾರ್ಜ್ ಮಾಡೋದಕ್ಕೆ ಯೂಸರ್ ಫ್ರೆಂಡ್ ಏನಿದೆ ಅದನ್ನ ಯೂಸ್ ಮಾಡ್ಕೊಂಡು ಮಾಡಬೇಕು. ಸುಮಾರು ಸಮಸ್ಯೆ ಇದೆ, ಅದಕ್ಕೆ ಉತ್ತರ ಮೇಡಮ್ ಕೊಡ್ತಾರೆ. HCA ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCA ನ್ಯೂಸ್ಗೆ ಸ್ವಾಗತ. ಶಿಫಾರಸು ಹಾಗೂ ಪರಿಚಯ ಹೇಳಿಕೊಂಡು ಸರ್ಕಾರಿ ಕಚೇರಿಗೆ ಬರುವ ಜನರ ಕೆಲಸ ಕಾರ್ಯಗಳು 1 ವಾರ ತಡವಾದರೂ ಪರವಾಗಿಲ್ಲ, ಯಾವುದೇ ಶಿಫಾರಸುಗಳು ಇಲ್ಲದಂತೆ ಕಚೇರಿಗೆ ಬರುವ ಸಾಮಾನ್ಯ ಜನರಿಗೆ ಮೊದಲ ಆದ್ಯತೆ ನೀಡಿ ಅವರ ಕೆಲಸ ಕಾರ್ಯಗಳನ್ನು ಮಾಡಿಕೊಡಬೇಕೆಂದು ಸಂಸದ ಶ್ರೇಯಸ್ ಪಟೇಲ್ ಸೂಚಿಸಿದ್ದಾರೆ. ಹಾಸನ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯನ್ನ ನಡೆಸಿ ಮಾತನಾಡಿದ ಸಂಸದರು, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕಾರ್ಯಕ್ಷಮತೆಯ ಮೇಲೆ ಅನೇಕ ದೂರುಗಳು ಕೇಳಿಬರುತ್ತಿದ್ದು, ಪಿಡಿಒಗಳು ಜನಸ್ನೇಹಿಯಾಗಿ ವರ್ತಿಸಬೇಕು, ಗ್ರಾಮೀಣ ಜನರಿಗೆ ಕಚೇರಿಗೆ ಅಲಿಸಬಾರದು, ಭ್ರಷ್ಟಾಚಾರ ರಹಿತವಾಗಿ ಜನರ ಕೆಲಸಗಳನ್ನು ಕಾನೂನಿನಂತೆ ಸಮರ್ಪಕವಾಗಿ ಮಾಡಿಕೊಡಬೇಕೆಂದು ತಿಳಿ ಹೇಳಿದ್ದಲ್ಲದೆ, ಅಧಿಕಾರಿಗಳ ವಿರುದ್ಧ ಆರೋಪಗಳು ಕೇಳಿಬಂದರೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದೆಂದು ವಾರ್ನಿಂಗ್ ಸಹ ನೀಡಿದರು.
ಇನ್ನು ಸಭೆಯಲ್ಲಿ ಉಪಸ್ಥಿತರಿದ್ದ ವಿವಿಧ ಇಲಾಖೆಗಳ ಅಧಿಕಾರಿಗಳಿಂದ ಇವರ ಇಲಾಖೆಯ ಪ್ರಗತಿಗಳು ಹಾಗೂ ಕುಂದುಕೊರತೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡ ಸಂಸದರು ಸರ್ಕಾರದಿಂದ ನೀಡಲಾಗುವ ಸಬ್ಸಿಡಿ, ಸಹಾಯಧನ ಹಾಗೂ ವಿವಿಧ ಯೋಜನೆಗಳು ಸಮರ್ಪಕವಾಗಿ ಅರ್ಹರಿಗೆ ತಲುಪುವಂತೆ ಮಾಡುವುದು ಅಧಿಕಾರಿಗಳ ಕರ್ತವ್ಯವಾಗಿದ್ದು, ಯಾವುದೇ ಲೋಪವೆಸಗದಂತೆ ಕರ್ತವ್ಯ ನಿರ್ವಹಿಸಬೇಕು ಎಂದರು. ಸಾಮಾಜಿಕ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾತನಾಡುವಾಗ ಸರ್ಕಾರದಿಂದ ಬಂದ ಅನುದಾನವನ್ನ ಖಾಲಿ ಮಾಡುವ ಸಲುವಾಗಿ ಗಿಡ ಹಾಕುವುದು ಮುಖ್ಯವಲ್ಲ, ಅದು ಬೆಳೆಯುವಂತೆ ಪೋಷಿಸಬೇಕು. ಅರಣ್ಯ ಇಲಾಖೆಯ ಗಾರ್ಡ್ಗಳು ಗಾಡಿ ಹಾಕಿಕೊಂಡು ಸುತ್ತಾಡುವುದರ ಬದಲು ನೆಟ್ಟ ಗಿಡಗಳ ಪಾಲನೆ ಪೋಷಣೆ ಬಗ್ಗೆ ಗಮನ ಹರಿಸಬೇಕು ಎಂದರು. ಅಂಗವಿಕಲರಿಗೆ ನೀಡಲಾಗುವ ವಾಹನಗಳು ಹಾಗೂ ಸೌಲಭ್ಯಗಳನ್ನು ಸಮರ್ಪಕವಾಗಿ ನೀಡಲು ಸೂಚಿಸಿದ ಸಂಸದರು ಹಿಂದುಳಿದ ವರ್ಗಗಳ ಹಾಸ್ಟೆಲ್ ದುರಸ್ತಿ ಮತ್ತು ಅದಕ್ಕೆ ಬೇಕಾಗುವ ಅನುದಾನದ ಕುರಿತು ಮಾಹಿತಿ ಪಡೆದರು. ಕಂದಾಯ ಇಲಾಖೆಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾ ಗ್ರಾಮ ಲೆಕ್ಕಿಗರು ಇನ್ನಷ್ಟು ಚುರುಕಾಗಿ ಕಾರ್ಯನಿರ್ವಹಿಸುವಂತೆ ಮಾಡಬೇಕೆಂದು ತಹಸೀಲ್ದಾರ್ ಶ್ವೇತಾ ಅವರಿಗೆ ಸೂಚನೆ ನೀಡಿದರು. ಯಾವುದೇ ಕಾರಣಕ್ಕೂ ಖಾತೆ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಜನರನ್ನು ಸತಾಯಿಸಬೇಡಿ ಎಂದು ಇದೇ ವೇಳೆ ಕಿವಿಮಾತು ಹೇಳಿದ ಸಂಸದರು ದುರಸ್ತು ಅಭಿಯಾನ, ಪಹಣಿ ಆಧಾರ್ ಜೋಡಣೆ 1 to 5 ಕುರಿತಾದ ಮಾಹಿತಿಯನ್ನು ಪಡೆದರು. ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಹಾಸನ ತಹಸೀಲ್ದಾರ್ ಶ್ವೇತಾ ಹಾಗೂ ಎಲ್ಲಾ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಸ್ಥಳೀಯ ಇತಿಹಾಸ, ಐತಿಹಾಸಿಕ ಹಿನ್ನೆಲೆ, ಧಾರ್ಮಿಕ ಕಲೆ, ಸಾಹಿತ್ಯದ ಅರಿವು ಮೂಡಿಸೋದು ಪ್ರಸ್ತುತ ಸಂದರ್ಭದಲ್ಲಿ ಅತ್ಯವಶ್ಯಕವಾಗಿದೆ ಎಂದು ಪ್ರಾಂಶುಪಾಲ ಡಾ ಎಸ್ ದಿನೇಶ್ ಹೇಳಿದರು. ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳದ ಎಸ್ಎನ್ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಚಂದ್ರಗಿರಿ ಚಿಕ್ಕಬೆಟ್ಟ ಶೈಕ್ಷಣಿಕ ದರ್ಶನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನಮ್ಮ ನೆಲದ ಸಾಂಸ್ಕೃತಿಕ ಹಿನ್ನೆಲೆಯನ್ನ ಯುವಜನತೆಗೆ ತಲುಪಿಸುವ ಕೆಲಸವಾಗಬೇಕು. ನಮ್ಮ ಸುತ್ತಮುತ್ತ ಅನೇಕ ಐತಿಹ್ಯಗಳು ಅಡಗಿವೆ, ಆದರೆ ನಮಗೆ ಅರಿವಿಲ್ಲದೆ ಅದರ ಮೇಲೆ ಬೆಳಕು ಚೆಲ್ಲಲು ಸಾಧ್ಯವಾಗುತ್ತಿಲ್ಲ. ಸರ್ಕಾರ ಈ ಬಗ್ಗೆ ಹೆಚ್ಚಿನ ಯೋಜನೆಗಳನ್ನು ರೂಪಿಸಿ ಕಾರ್ಯರೂಪಕ್ಕೆ ತರಬೇಕು. ಆಗ ನಮ್ಮ ಪ್ರಾಚೀನ ಸಂಸ್ಕೃತಿಯ ರಕ್ಷಣೆ ಜೊತೆಗೆ ಇತಿಹಾಸದ ಅರಿವು ಮೂಡುತ್ತದೆ. ಶ್ರವಣಬೆಳಗೊಳದ ಚಂದ್ರಗಿರಿ ಬೆಟ್ಟವು ಕೇವಲ ಜೈನ ಧರ್ಮದ ಧಾರ್ಮಿಕ ಕೇಂದ್ರವಾಗದೆ ಪ್ರಾಚೀನ ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ಮಹತ್ವದ ವಿಷಯಗಳನ್ನು ತನ್ನಲ್ಲಿ ಅಡಗಿಸಿಕೊಂಡಿದೆ. ಇಲ್ಲಿ ಸುಮಾರು 271ಕ್ಕೂ ಹೆಚ್ಚು ಶಿಲಾಶಾಸನಗಳಿದ್ದು ಇನ್ನು ಹಲವಾರು ಅಪ್ರಕಟಿತ ಶಾಸನಗಳು ಇಲ್ಲಿವೆ. ಅದರ ಶೋಧನೆಯ ಕೆಲಸ ಅತ್ಯಗತ್ಯವಾಗಿ ಆಗಬೇಕಾಗಿದೆ. ಇದಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮುಂದಾಗಬೇಕು ಎಂದರು. ಈ ಸಂದರ್ಭದಲ್ಲಿ ಎಸ್ಎನ್ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಆನಂದ್, ಅನನ್ಯ, ಮುರಳಿ ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. HCN ನ್ಯೂಸ್ ಚನ್ನರಾಯಪಟ್ಟಣ. ಇಡೀ ಜಗತ್ಪ್ರಸಿದ್ಧವಾದಂಥದ್ದು. ಅದರಲ್ಲೂ ಜಗತ್ಪ್ರಸಿದ್ಧವಾದ ನಿಮಗೆ ಗೊತ್ತಿದೆ, ವೆಂಜಗಿರಿನಲ್ಲಿ 58 ಅಡಿಯ ಎತ್ತರದ ಭಗವಾನ್ ಬಾಹುಬಲಿ ಸ್ವಾಮಿಯ ಆ ಒಂದು ಪ್ರತಿಮೆಯಿಂದ ಇಡೀ ಜಗತ್ತಿಗೆ ಆಕರ್ಷಣೀಯವಾದಂಥ ಒಂದು ಸ್ಥಳವಾಗಿದೆ. ಮುಖ್ಯವಾಗಿ ನಾವು ಬಂದಿರತಕ್ಕಂಥ ಜಾಗ ಚಿಕ್ಕಬೆಟ್ಟ. ಚಿಕ್ಕಬೆಟ್ಟಕ್ಕೆ ಚಂದ್ರಗಿರಿ ಅಂತಲೂ ಕೂಡ ಕರೀತಾರೆ. ಒಂದು ತಮಗೆಲ್ಲ ಗೊತ್ತು, ಶ್ರವಣಬೆಳಗೊಳ ಅಂತಕ್ಕಂಥ ಹೆಸರೇ ನೋಡಿಯಲ್ಲಿ. ಶ್ರವಣ ಅಂತಂದರೆ ಎತ್ತಿ, ಬೆಳಗೊಳ ಅಂತಂದರೆ ಬಿಳಿಯ ಪ್ಲಸ್ ಕೊಳ ಬೆಳಗುಳ. ಆದರೆ ಶ್ರವಣ ಮತ್ತು ಬೆಳಗೊಳ ಎರಡೂ ಶಬ್ದಗಳು ಸೇರಿ ಶ್ರವಣಬೆಳಗೊಳ ಅಂತಕ್ಕಂಥ ಒಂದು ರೂಪ ನಿಷ್ಪತ್ತಿಯಾಗಿರ್ತಕ್ಕಂಥದ್ದು ಗಮನಿಸ್ತೇವೆ. ಇಲ್ಲಿ ಬಹಳ ಮುಖ್ಯವಾಗಿ 2 ಬೆಟ್ಟ ಇದೆ. ಒಂದು ವಿಂಜಗಿರಿ ಅಂತಾರೆ ದೊಡ್ಡ ಬೆಟ್ಟ, ಇನ್ನೊಂದು ಚಿಕ್ಕಗಿರಿ. ಈಗ ಸಂಕ್ಷಿಪ್ತ ಸುದ್ದಿಗಳು. ಆಲೂರು ತಾಲೂಕಿನ ಮರ್ಸು ಹೊಸಳ್ಳಿ ಗ್ರಾಮದ ಚಂದ್ರೇಗೌಡ ಅವರು ವಯೋಸಹಜವಾಗಿ ನಿಧನರಾಗಿದ್ದಾರೆ. 79 ವರ್ಷ ವಯಸ್ಸಿನ ಅವರು 200ಕ್ಕೂ ಹೆಚ್ಚು ಸುತ್ತಮುತ್ತ ಗ್ರಾಮಗಳಲ್ಲಿ ಶವ ಸಂಸ್ಕಾರ ಮಾಡಿ ಸದ್ಗತಿ ನೀಡಿದ್ದಾರೆ. ಇವರ ನಿಧನಕ್ಕೆ ಕಣತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪೃಥ್ವಿ ಜಯರಾಮ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ನಟರಾಜ್ ನಾಕಲ್ಗೂಡು, ತಾಲೂಕು ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷ ಆನಂದ್, ಆಟೋ ಚಾಲಕರ ಸಂಘದ ಅಧ್ಯಕ್ಷ ಮೂರ್ತಿ, ಮರಿಗೌಡ, ನಾಗರಾಜ್ ಸೇರಿದಂತೆ ಗ್ರಾಮಸ್ಥರು ಸಂತಾಪ ಸೂಚಿಸಿದ್ದಾರೆ. HCN ನ್ಯೂಸ್ ಆಲೂರು. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಹೊಳೆನರಸೀಪುರದ ಎನ್ ದಾಸಪ್ಪ ಶೆಟ್ಟರ್ ಕುಟುಂಬದವರಿಂದ ಸಾರ್ವಜನಿಕವಾಗಿ ಅನ್ನಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀ ವೆಂಕಟೇಶ್ವರ ಎಂಟರ್ಪ್ರೈಸಸ್ ಮಾಲೀಕ ಎನ್ಆರ್ ಪ್ರಸನ್ನಕುಮಾರ್, ಪ್ರತಿ ವರ್ಷದಂತೆ ಈ ಬಾರಿಯೂ ಸಾರ್ವಜನಿಕ ಅನ್ನಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನದ ಮಾರನೇ ಬೆಳಗ್ಗೆ ಈ ಕಾರ್ಯಕ್ರಮವನ್ನು ಸಾರ್ವಜನಿಕವಾಗಿ ಮಾಡುತ್ತಾ ಬಂದಿರುತ್ತೇವೆ. ಇದು 15 ವರ್ಷದ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಎಂದರು. ರೂಪಾ ಮುಕುಂದ ಮಾತನಾಡಿ, ಶ್ರೀಕೃಷ್ಣ ಪರಮಾತ್ಮ ಒಳ್ಳೆ ಮಳೆ ಬೆಳೆ ಕರುಣಿಸಿ ರೈತರ ಸಂಕಷ್ಟ ದೂರ ಮಾಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಎಂದರು. HCN ನ್ಯೂಸ್ ಹೊಳೆನರಸೀಪುರ. ಪ್ರಯುಕ್ತ ನಮ್ಮ ಫ್ಯಾಮಿಲಿಯವರಿಂದ ದಾಸಪ್ಪ ಶೆಟ್ಟಿ ಫ್ಯಾಮಿಲಿಯವರಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ರೈತರಿಂದ ನಾವು ಅಕ್ಕಿಯನ್ನು ತಗೊಂಡು ರೈತರಿಗೆ ನಾವು ಪ್ರಸಾದ ರೂಪದಲ್ಲಿ ಹಂಚುತ್ತಾ ಇದ್ದೀವಿ.
ರೈತರಿಗೆ ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲ ಜನರಿಗೂ ಒಳ್ಳೇದಾಗಲಿ, ಆ ಕೃಷ್ಣ ಪರಮಾತ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೇನೆ. ಪ್ರತಿ ವರ್ಷ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ಅದರ ಮಾರನೇ ದಿನ ನಾವು ಸಾರ್ವಜನಿಕವಾಗಿ ಅನ್ನ ಸಂತರ್ಪಣೆ ಏರ್ಪಡಿಸಿರ್ತೇವೆ. ಈ ವರ್ಷವೂ ಸಾವಿರಾರು ಜನಕ್ಕೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ದಾಸಪ್ಪ ಶೆಟ್ಟಿ ಫ್ಯಾಮಿಲಿ ಎಲ್ಲ ಕುಟುಂಬಸ್ಥರು ಸೇರಿರ್ತಾರೆ ಅಂತ ಹೇಳಕ್ ಬಯಸ್ತೀನಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಏನೇ ಬದಲಾವಣೆಯಾದರೂ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಗೃಹ ಸಚಿವರಿಗೆ ಮುಂಬಡ್ತಿ ಸಿಕ್ಕಿದ್ರೆ ಸಂತೋಷ. ಪರಮೇಶ್ವರ್ ಪರ ಬ್ಯಾಟಿಂಗ್ ಬೆಸೆದ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ. ಕೇಶವನ ಅಂಗಳದಲ್ಲಿ ಮೈ ಬೀಸಿದ ಮೊಸರು ಕುಡಿಕೆ ಉತ್ಸವ. ತಾಲೂಕು ಯಾದವ ಸಂಘದಿಂದ ಮೊಸರು ಕುಡಿಕೆ ಉತ್ಸವ. ದೇವಾಲಯದಲ್ಲಿ ಬಾಳೆ ಕಂಬದಿಂದ ಸೆರೆಮನೆ ನಿರ್ಮಾಣ. ಕೃಷ್ಣ ಬಲರಾಮರಿಗೆ ತೊಟ್ಟಿಲು ಸೇವೆ ಜೋಗುಳ. ಸಾವಿರಾರು ಭಕ್ತರ ಆಗಮನ. ಎಂಟು ಬೀದಿಯಲ್ಲಿ ಉತ್ಸವ. ಸಾಮಾಜಿಕ ಸೇವಕ ಜೀವ ಮಹಂತಪ್ಪಗೆ ಮಿಡಿದ ಕಂಬನಿ. ಮಹಂತಪ್ಪ ನಿಧನಕ್ಕೆ ಹಲವರ ಸಂತಾಪ. ಸಚಿವರು, ಸಂಸದರು, ಶಾಸಕರು, ವಿವಿಧ ಸಂಘಟನೆಯ ಮುಖಂಡರು ಭಾಗಿ. ಹುಟ್ಟೂರಲ್ಲಿ ಅಂತ್ಯಕ್ರಿಯೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದ್ರೆ HCN ನ್ಯೂಸ್.